ವಂದನೆಗಳು. ಚಿಕ್ಕದಾದ ಒಂದು ಕಣ್ಣುಗಳ ಮುಚ್ಚಿ ಪ್ರಾರ್ಥನೆ ಮಾಡೋಣ. ಪರಲೋಕವನ್ನು, ಭೂಲೋಕವನ್ನು, ಸರ್ವರ ಜೀವರಾಶಿಗಳನ್ನು ಉಂಟು ಮಾಡಿದಂಥ ನಮ್ಮ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ವಂದನೆಗಳು, ಸ್ತೋತ್ರಗಳು ತಂದೆ. ಹೌದು ತಂದೆ, ನಮ್ಮೆಲ್ಲರಿಗೂ ರಾತ್ರಿ ಎಲ್ಲ ಸುಖವಾದ ನಿದ್ದೆಯನ್ನು ಕೊಟ್ಟು ಈ ಮುಂಜಾನೆ ಸಮಯದಲ್ಲಿ ದೇವರೇ ಅಪ್ಪ ನಿನ್ನ ಸನ್ನಿಧಾನದಲ್ಲಿ ಬಂದು ನಿನ್ನ ಮಕ್ಕಳು ಇದುವರೆಗೂ ದೇವರೇ ಹಾಡುಗಳ ಮೂಲಕವಾಗಿ, ಪ್ರಾರ್ಥನೆ ಮೂಲಕವಾಗಿ ನೀನು ನಾಮವನ್ನು ಘನಪಡಿಸಿರಪ್ಪ ತಂದೆ. ತಂದೆ, ಈ ಸಂದರ್ಭದಲ್ಲಿ ದೇವರೇ ನಾವು ಪ್ರಾಮುಖ್ಯವಾದ ಸಮಯಕ್ಕೆ ನಾವು ಬಂದಿದ್ದೀವಪ್ಪ. ವಿಶೇಷವಾಗಿ ಕರ್ತನೆ ನಿನ್ನ ವಾಕ್ಯಗಳೆಲ್ಲ ಧ್ಯಾನ ಮಾಡಲಿಕ್ಕೆ ನಾವೆಲ್ಲರೂ ಕೂಡಿ ಬಂದಿದ್ದೀವಪ್ಪ ತಂದೆ. ವಾಕ್ಯವನ್ನು ತಿಳಿಸುವುದು ನನಗೆ ಪರಿಶುದ್ಧಾತ್ಮ ಸಹಾಯವನ್ನು ದಯಪಾಲಿಸು. ಅದೇ ರೀತಿ ಕೇಳುವಂಥ ಎಲ್ಲ ಮಕ್ಕಳಿಗೂ ವಿವೇಕವನ್ನು, ಜ್ಞಾನವನ್ನು, ಅದನ್ನು ಅಂಗೀಕರಿಸಲಿಕ್ಕೆ ಬೇಕಂತ ಕೃಪೆಯನ್ನು ನೀನು ಅನುಗ್ರಹಿಸಪ್ಪ ತಂದೆ. ಈಗೂ ನಮ್ಮೆಲ್ಲರನ್ನ ಬಲಪಡಿಸ್ತಾ ಬಂದಿದ್ದೀವಿ ದೇವರೇ. ಪ್ರತಿಯೊಬ್ಬರನ್ನು ಕರ್ತನೆ ನಮ್ಮನ್ನು ದೇವರು ಇದುವರೆಗೂ ನಡೆಸಿದೆಯಪ್ಪ. ಈ ಸಂದರ್ಭದಲ್ಲಿ ದೇವರೇ ನಿನ್ನ ವಾಕ್ಯದ ಮೂಲಕ ನಿನ್ನ ಮಾತನಾಡಿ ಬಲಪಡಿಸಬೇಕಾಗಿ ನಮ್ಮ ರಕ್ಷಕನು ಅಂತ ಯೇಸು ಪ್ರಭು ಹೆಸರು ಪ್ರಾರ್ಥನೆ, ಆಮೇಲೆ. ಓಕೆ ಪ್ರೇರೆ, ಕರ್ತನಾದಂಥ ಯೇಸುವಿನ ಹೆಸರಿನಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದಂಥ ವಂದನೆಗಳ ಸಲ್ಲಿಸ್ತಾ ಇದ್ದೀನಿ. ತುಂಬ ದಿನದ ನಂತರ ದೇವರು ಮತ್ತೊಂದು ಆವೃತ್ತಿ ಈ ಒಂದು ಗ್ರೂಪ್ನಲ್ಲಿ ಬಂದು ಮಾತನಾಡೋದಕ್ಕೆ ಕೊಟ್ಟಂಥ ಸಮಯಕ್ಕಾಗಿ ನನ್ನ ತಂದೆಯಾದ ದೇವರಿಗೆ ನಾನು ವಂದನೆಗಳ ಸಲ್ಲಿಸ್ತೀನಿ. ಅದೇ ರೀತಿ ನನ್ನನ್ನು ಆಹ್ವಾನ ಮಾಡಿದಂಥ ಆ ಸಿಸ್ಟರ್ ಸ್ಟೀವ್ ಅವ್ರಿಗೂ ಸಹ ವಂದನೆಗಳ ಸಲ್ಲಿಸ್ತಾ ಇದ್ದೀನಿ. ಮತ್ತು ಕೂಡಿ ಬಂದ ಎಲ್ಲ ಸಹೋದರರಿಗೂ ಸಹ ಪ್ರಭು ಯೇಸು ನಾಮದಲ್ಲಿ ನಾನು ವಂದನೆಗಳ ಸಲ್ಲಿಸ್ತೀನಿ. ಹೌದು ದೇವರ ಮಕ್ಕಳೇ, ಈ ರೀತಿಯಾಗಿ ಕೂಡಿ ಬರುವಂಥದ್ದು ನಿಜವಾಗಲೂ ಭಾಳ ದೇವರಿಗೆ ಮೆಚ್ಚುಗೆಯಾದದ್ದು, ರಮ್ಯವಾದದ್ದು ಮತ್ತು ಅಗಮ್ಯವಾದದ್ದು ಎಂಬುದಾಗಿ ನಾನು ಬಯಸ್ತೀನಿ ಪ್ರೆ. ಯಾಕೆ ಅನ್ನುವಾಗ ಮುಂಜಾನೆ ನಾವು ಕಣ್ಣು ಬಿಟ್ಟಿದ ತಕ್ಷಣ ನಾವು ದೇವರನ್ನ ಆರಾಧಿಸುವಂಥದ್ದು, ದೇವರ ಮಾತುಗಳನ್ನು ಕೇಳುವಂಥದ್ದು ಅದೆಷ್ಟು ಶ್ರೇಷ್ಠ ಎಂಬುದಾಗಿ ನೋಡುವಾಗ, ಮತ್ತೆ ನಂಬರ ಸುವಾರ್ತೆ 6ನೇ ಅಧ್ಯಾಯ 33ನೇ ವಚನದ ಪ್ರಕಾರ, ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡೆದ್ರಿ, ಅವಳ ಕೂಡ ಎಲ್ಲೋ ದೊರಕುತ್ತದೆ ಎಂಬುದಾಗ್ತದೆ. ಹೌದು, ನೀವೆಲ್ಲರಿಗೂ ಸಹ ದೇವರು ಇಂಥ ಒಂದು ಹಂಬಲವನ್ನು ಕೊಟ್ಟೋದಕ್ಕಾಗಿ ನಾವು ದೇವರಿಗೆ ವಂದನೆಗಳನ್ನು, ಕೃತಜ್ಞತೆಗಳನ್ನು ಸಲ್ಲಿಸುವುದಾಗಿದೆ. ಈ ದಿನದಲ್ಲಿ ಒಂದು ಪ್ರಾಮುಖ್ಯವಾದಂಥ ವಿಷಯವನ್ನು, ಒಂದು ಚಿಕ್ಕ ಪಾಠವನ್ನು ನಿಮ್ಮ ಮುಂದೆ ಹಂಚಿಕೊಳ್ಳಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ದಯಮಾಡಿ ಈ ಒಂದು ವಾಕ್ಯದ ಒಂದು ಸಾರಾಂಶ ಮತ್ತು ಅಂಶದ ಹೆಸರು ಏನು ನೋಡುವಾಗಪ್ರೆ, ಮನುಷ್ಯರು ಮಾಡುತ್ತಿರುವ ಅಪರಾಧಗಳನ್ನು ದೇವರು ಯಾಕೆ ನಿಲ್ಲಿಸ್ತಾ ಇಲ್ಲ. ಮತ್ತೊಂದು ಸಾರಿ ಹೇಳ್ತಾ ಇದ್ದೇನೆ, ಮನುಷ್ಯರು ಮಾಡುತ್ತಿರುವ ಅಪರಾಧಗಳನ್ನು ದೇವರು ಯಾಕೆ ನಿಲ್ಲಿಸ್ತಾ ಇಲ್ಲ. ಈ ಪ್ರಪಂಚದಲ್ಲಿ ನೋಡುವಾಗ, ಯಾಕಂದರೆ ಈ ಪ್ರಪಂಚದಲ್ಲಿ ನೋಡುವಾಗ ಒಂದು ಕ್ರೂರವಾದಂಥ, ಘೋರವಾದಂಥ ಪಾಪಗಳು ನಡೀತಾ ಇದೆ. ವ್ಯಭಿಚಾರ ಆಗಿರ್ಬೋದು, ಕಳ್ಳತನ ಆಗಿರ್ಬೋದು, ಸುಲಿಗೆ ಆಗಿರ್ಬೋದು, ಮೋಸ ಆಗಿರ್ಬೋದು, ಎಲ್ಲವನ್ನ ಒಂದು ಸರಿ ನೋಡುವಾಗ ದಿನೇ ದಿನೇ ಏನಾಗಿದೆ, ಈ ಒಂದು ಘೋರವಾದಂಥ ಪಾಪಗಳು ನಡೀತಾ ಇದೆ. ಎಲ್ಲವೂ ನಡೀತಾ ಇದೆ. ನೀನು ಯಾವ ಒಂದು ಏರಿಯಾಕ್ಕೆ ಹೋಗಲಿ, ನೀನು ಯಾವ ಒಂದು ಪ್ರಾಂತ್ಯಕ್ಕೆ ಹೋಗಲಿ, ಯಾವ ಮನೆಗಳಿಗೆ ಹೋಗಲಿ, ಏನಾಗಿದೆ, ಮನುಷ್ಯನ ಮೂಲಕ ಭಯಂಕರವಾದಂಥ ಈ ಪಾಪಕೃತ್ಯಗಳು ನಡೀತಾ ಇದೆ. ಆದರೆ ಯಾಕೆ ದೇವರು ಈ ಒಂದು ಪಾಪವನ್ನು ನಿಲ್ಲಿಸ್ತಾ ಇಲ್ಲ ಎಂಬುದಾಗಿ ಈ ದಿನದಲ್ಲಿ ನಾವು ನೋಡೋಣ. ದೇವರಿಗೆ ಗೊತ್ತಿಲ್ವಾ ಇಷ್ಟು ಜನಗಳು ಪಾಪ ಮಾಡ್ತಾ ಇದ್ರಲ್ಲ, ಯಾಕೆ ದೇವರು ಸುಮ್ಮನೆ ನಿಲ್ಲಿಸಿದ್ದಾನೆ ಅನ್ನೋದು ಒಂದು ವೇಳೆ ನಮಗೆ ಒಂದು ಪ್ರಶ್ನೆಗಳು ಬರ್ಬೋದು ಪ್ರೆ. ಆದರೆ ಈ ದಿನ ಏನಕ್ಕಾಗಿ ದೇವರು ಆ ಪಾಪಗಳನ್ನು ನಿಲ್ಲಿಸ್ತಾರ ಅಂತ ನಾವು ಸ್ವಲ್ಪ ಸಮಯ ಈ ಒಂದು ಪಾಠದ ಮೂಲಕ ನಿಮ್ಮೆಲ್ಲರಿಗೂ ನಾನು ತಿಳಿಸ್ಕೊಳ್ಳಿಕ್ಕೆ ನಾನು ಇಷ್ಟಪಡ್ತೀನಿ ಪ್ರೆ. ದೇವ್ರ ಮಕ್ಕಳೇ, ದೇವರ ಒಂದು ಅನಾದಿ ಸಂಕಲ್ಪ ಏನಾಗಿತ್ತು ಅಂದರೆ ಪ್ರೆ, ನಮ್ಮೆಲ್ಲರಿಗೂ ಗೊತ್ತು. ಎಫೆಸ ಬರೆದ ಪತ್ರಿಕೆ 1ನೇ ಅಧ್ಯಾಯ 4ನೇ ವಚನವನ್ನು ಓದಾದರೆ, ದಯಮಾಡಿ ಓದೋಣ ಪ್ರೆ. ಎಫೆಸ ಬರೆದ ಪತ್ರಿಕೆ 1ನೇ ಅಧ್ಯಾಯ 4ನೇ ವಚನವನ್ನು ನಾವೆಲ್ಲರೂ ಸಹ ತೆಗೆಯೋಣ. ಅದನ್ನು ದಯಮಾಡಿ ಓದುವಂಥವ್ರು ಎಲ್ಲರಿಗೂ ಅರ್ಥವಾಗೋ ರೀತಿಯಲ್ಲಿ ಓದಬೇಕಾಗಿ ನಾನು ಪ್ರೀತಿಪೂರ್ವಕವಾಗಿ ಕೇಳ್ಕೊಳ್ತೀನಿ ಪ್ರೆ. ಹೀಗಂದರೆ ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು, ದೋಷವಿಲ್ಲದವರು ಆಗಿರಬೇಕೆಂದು ನಮ್ಮನ್ನು ಜಗದುತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡನು. ಇಲ್ಲಿ ಸಾಕಷ್ಟೇ. ಇಲ್ಲಿ ಪೌಲನು ಹೇಳುವಂತಹ ಮಾತು ಪ್ರೆ, ದೇವರಾತ್ಮನ ಮೂಲಕವಾಗಿ ಪೌಲನ ಮೂಲಕ ದೇವರು ಮಾತನಾಡ್ತಾ ಇದ್ದಾರೆ. ಏನಂದರೆ, ಹೇಗೆಂದರೆ ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು, ದೋಷವಿಲ್ಲದರು ಆಗಿರಬೇಕೆಂದು ನಮ್ಮನ್ನು ಜಗತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡನು ಎಂಬುದಾಗಿ ಪ್ರೆ. ಆದರೆ ದೇವರ ಅನಾದಿ ಸಂಕಲ್ಪ ಪ್ರೆ, ಎಲ್ಲ ಮನುಷ್ಯರು ನೀತಿವಂತರಾಗಿರಬೇಕು ಮತ್ತು ಪರಿಶುದ್ಧರಾಗಿರಬೇಕು, ದೋಷವಿಲ್ಲದರು ಆಗಿರಬೇಕನ್ನೋದೇ
ಒಂದು ದೇವರ ಒಂದು ಅನಾದಿ ಸಂಕಲ್ಪ ಪ್ರೆ. ದೇವರು ಈ ಮನುಷ್ಯನನ್ನ ಈ ಭೂಮಿ ಮೇಲೆ ಕಳಿಸೋ ಮುಂಚಿತವಾಗಿ, ಮನುಷ್ಯನನ್ನು ಸೃಷ್ಟಿ ಮಾಡೋ ಮುಂಚಿತವಾಗಿ ದೇವರ ಒಂದು ಅನಾದಿ ಒಂದು ಒಂದು ಗುರಿ ಮತ್ತು ಅನಾದಿ ಒಂದು ಸಂಕಲ್ಪ, ಮನುಷ್ಯನು ಅವನು ಯಾವಾಗಲೂ ಸಹ ಪರಿಶುದ್ಧನಾಗಿರ್ಬೇಕಂದ್ರೆ ದೇವರ ಆಸೆ ಪ್ರೆ. ಅವನು ಯಾವುದೊಂದು ದೋಷ ಇಲ್ಲದಿರಬೇಕು, ಒಟ್ಟಿನಲ್ಲಿ ಅವನು ನೀತಿವಂತನಾಗಿ ಭೂಮಿ ಮೇಲೆ ಬದುಕಬೇಕಾದ್ರೆ ಒಂದು ದೇವರ ಒಂದು ಪ್ರಣಾಳಿಕೆ ಬಂದು ದೇವರ ಒಂದು ಚಿತ್ತಪ್ರೆ. ನಾವು ಪ್ರಾರಂಭದಲ್ಲಿ ನಾವು ನೋಡಿದ್ವಿ, ಆದಿನ ಮನುಷ್ಯನ ಸೃಷ್ಟಿ ಮಾಡುವಾಗ ನೋಡ್ರಿ, ಪ್ರಸಂಗಿ ಪುಸ್ತಕ 7ನೇ ಅಧ್ಯಾಯ 29ನೇ ವಚನವನ್ನು ನಾವು ಓದಿದರೆ ಇಲ್ಲಿ ದೇವರು ಬರೆಸ್ತಾರಪ್ರೆ. ಪ್ರಸಂಗಿ ಪುಸ್ತಕ 7ನೇ ಅಧ್ಯಾಯ 29ನೇ ವಚನ. ನೋಡು, ದೇವರು ಮನುಷ್ಯರನ್ನು ಸತ್ಯವಂತರನ್ನಾಗಿ ಸೃಷ್ಟಿಸಿದನು, ಅವರಾದರೂ ಬಹು ಯುಕ್ತಿಗಳನ್ನು ಕಲ್ಪಿಸಿಕೊಂಡಿದ್ದಾರೆ, ಇದನ್ನು ಮಾತ್ರ ಕಂಡೆನು. ಸಾಕು. ಇಲ್ಲಿ ನೋಡುವಾಗ ಪ್ರೇ, ದೇವರು ಮನುಷ್ಯರನ್ನ ಸೃಷ್ಟಿ ಮಾಡುವಾಗ ಏನು ಮಾಡ್ತಾರೆ, ಸತ್ಯವಂತರನ್ನಾಗಿ ಉಂಟು ಮಾಡಿದಾನೆ ಪ್ರೇ. ಸತ್ಯವಂತರನ್ನಾಗಿ ಉಂಟು ಮಾಡಿದಾನೆ ಪ್ರೇ. ಪ್ರತಿಯೊಬ್ಬ ಮಾನವನನ್ನು ಅಷ್ಟೇ ಪ್ರೇ. ದೇವರು ಉಂಟು ಮಾಡುವಾಗ ಏನು ಮಾಡ್ತಾನೆ, ಒಂದು ಒಳ್ಳೆಯ ಪಾತೆಯಾಗಿ, ಒಂದು ಪರಿಶುದ್ಧವಾದಂಥ ವ್ಯಕ್ತಿಯಾಗಿ ಈ ಭೂಮಿ ಮೇಲೆ ಕರೆತರ್ತಾರೆ ಪ್ರೇ ದೇವರು. ಯಾಕಂದರೆ ಅಲ್ಲಿ ನೋಡುವಾಗ ಮೊದಲು ದೇವರು ಮೊದಲೇ ನೇಮಿಸಿದಾನೆ ಪ್ರೇ. ಜಗತ್ತು ಉಂಟಾಗೋ ಮುಂಚಿತವಾಗಿ ದೇವರು ನಮ್ಮನ್ನು ಉಂಟು ಮಾಡಿ ನಮ್ಮನ್ನು ನೇಮಿಸಿದನ್ನು ಏನು ನೋಡಪ್ರೆ ಅಂದರೆ, ನಮ್ಮನ್ನು ಸತ್ಯವಂತನಾಗಿ ದೇವರು ಮಾಡಿದಾರಪ್ರೆ. ದೇವರು ಅದ್ಭುತವಾದ ರೀತಿಯಲ್ಲಿ ಪ್ರತಿಯೊಬ್ಬನು ಅವನು ಪರಿಶುದ್ಧನಾಗಿರ್ಬೇಕಂತ ದೇವರು ನಮ್ಮ ಎಲ್ಲರನ್ನ ಈ ಭೂಮಿ ಮೇಲೆ ಕರೆದು ಆತನ ಈ ಭೂಮಿ ಮೇಲೆ ಬಿಟ್ಟಿದ್ದಾರಪ್ರೆ. ಮತ್ತು ಇನ್ನೊಂದು ಮಾತು ಏನಕ್ಕೆ ಅಂದರೆ, ಎಫೆಸ 2ನೇ ಅಧ್ಯಾಯ 10ನೇ ವಚನದಲ್ಲಿ ನೋಡುವಾಗ, ಎಫೆಸ ಬರೆದ ಪತ್ರಕ್ಕೆ 2ನೇ ಅಧ್ಯಾಯ 10ನೇ ವಚನವನ್ನು ನಾವು ಓದಿಕೊಳ್ಳೋಣ ಅವರ ಮಕ್ಕಳೇ. ನಾವು ಆತನ ನಿರ್ಮಾಣ ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿಯೇ ಕ್ರಿಸ್ತ ಯೇಸುವಿನಲ್ಲಿ ಸೃಷ್ಟಿಸಲ್ಪಟ್ಟೆವು. ನಾವು ಸತ್ಕಾರ್ಯಗಳನ್ನು ನಡೆಸುವವರಾಗಿ ಬದುಕಬೇಕೆಂದು ದೇವರು ನಮ್ಮನ್ನು ಮೊದಲೇ ನೇಮಿಸಿದನು. ಮೊದಲೇ ಪ್ರೇರೆ. ಇಲ್ಲಿ ನಾವು ನೋಡುವ ಈ ಒಂದು ವಾಕ್ಯವನ್ನು ನಾವು ನೋಡೋದಾದ್ರೆ ಇಷ್ಟು ಅದ್ಭುತವಾಗಿದೆ ಅಂದರೆ, ನಾವು ಆತನ ನಿರ್ಮಾಣ ಪ್ರೇ. ದೇವರು ನಮ್ಮನ್ನು ನಿರ್ಮಾಣ ಮಾಡಬೇಕಾದ್ರೆ ಎಷ್ಟು ಅದ್ಭುತವಾದ ರೀತಿಯಲ್ಲಿ ಪ್ರೇ ನಮ್ಮನ್ನು ಮಣ್ಣಿನಿಂದ ಸೃಷ್ಟಿಸಿ ನಮಗೆ ರೂಪವನ್ನು ಕೊಟ್ಟು ಪ್ರತಿಯೊಂದು ಅಂಗಗಳನ್ನು ಕೊಟ್ಟು, ನಂತರ ಆ ಮಣ್ಣಿಗೆ ತನ್ನ ಆತ್ಮವನ್ನು ಬೆಲೆ ಕಟ್ಟಲಾರದಂಥ ತನ್ನ ಆತ್ಮವನ್ನು ದೇವರು ಏನು ಮಾಡ್ತಾನೆ, ನಮ್ಮೊಳಗೆ ಹಾಕ್ತಾರೆ ಪ್ರೇ. ದೇವರ ಆತ್ಮವನ್ನು ಪ್ರೇ. ಈ ಲೋಕದಲ್ಲಿ ದೇವದೂತರನ್ನು ನೋಡುವಾಗ ಅವರು ಸಹ ಆತ್ಮಗಳೇ. ಅವರೆಲ್ಲರನ್ನೂ ಸಹ ತನ್ನ ಬಾಯಿಂದ ಬರೀ ಬಾಯಿ ಮಾತಿನಿಂದ ಅವ್ರನ್ನ ಸೃಷ್ಟಿ ಮಾಡ್ತಾನೆ. ಆದರೆ ಮನುಷ್ಯನಾದರೂ ನಿನ್ನನ್ನು ದೇವರು ತನ್ನ ಭಾಗದ ಒಂದು ಆತ್ಮವನ್ನು ನಮ್ಮೊಳಗೆ ಕಳಿಸ್ತಾನೆ ಪ್ರೇ. ಎಷ್ಟು ಅದ್ಭುತವಾಗಿ. ಅದರಿಂದ ದೇವರು ನಮ್ಮನ್ನು ಅಷ್ಟು ಪ್ರೀತಿಸ್ತಾರೆ ಪ್ರೇ. ಅಷ್ಟು ನಮ್ಮನ್ನು ಎಷ್ಟು ಪ್ರೀತಿಸ್ತಾರೆ ಅಂದರೆ ಅದು ವರ್ಣಿಸೋಕ್ಕೆ ಆಗೋದಿಲ್ಲ. ಅಷ್ಟು ನಮ್ಮನ್ನು ಆ ತಂದೆಯಾದ ದೇವರು ಸೃಷ್ಟಿಕರ್ತನು ನಮ್ಮೆಲ್ಲ ಪ್ರತಿಯೊಬ್ಬ ಮಾನವರನ್ನ ಪ್ರೀತಿಸ್ತಾನೆ ಪ್ರೇ. ಅದನ್ನು ಮೊದಲೇ ಸಂಕಲ್ಪ ಮಾಡಿದಾನೆ ಪ್ರೇ. ನಾವು ಪರಿಶುದ್ಧರಾಗಿರಬೇಕು, ನೀತಿವಂತರಾಗಿರಬೇಕು ಎಂಬುದಾಗಿ ದೇವರು ಸತ್ಯವಂತರನ್ನಾಗಿ ಉಂಟು ಮಾಡಿದಾನೆ ಪ್ರೇ. ಮತ್ತು ಇಲ್ಲಿ ಹೇಳ್ತದೆ, ನಾವು ಆತನ ನಿರ್ಮಾಣ ಪ್ರೇ. ಒಂದು ನಿರ್ಮಾಣ ಮಾಡುವಾಗ ಎಷ್ಟು ಕಷ್ಟಗಳಿರ್ತದೆ ಪ್ರೇ. ಅದೇ ರೀತಿ ಮನುಷ್ಯನ ಒಂದು ಮನೆಯನ್ನು ಕಟ್ಟಬೇಕಾದ್ರೆ ಎಷ್ಟೋ ಒಂದು ಕಷ್ಟಗಳನ್ನು ಪಡ್ತಾ ಇರ್ತಾನೆ ಪ್ರೇ. ಅದಕ್ಕೆ ಮೆಟೀರಿಯಲ್ನ ಒದಗಿಸ್ಬೇಕು, ಅದಕ್ಕೆ ಒಂದು ವೇಳೆ ಅನೇಕ ರೀತಿ ಹಣವನ್ನು ಖರ್ಚು ಮಾಡಬೇಕು. ಒಂದು ಸುಂದರವಾದ ಮನೆಯನ್ನು ಕಟ್ಟಬೇಕಾದ್ರೆ ಎಷ್ಟೋ ವರ್ಷಗಳಾಗ್ತವೆ, ಎಷ್ಟೋ ದಿನಗಳಾಗ್ತವೆ. ಅದೇ ರೀತಿ ಮನುಷ್ಯನು ಸಹ ನಮ್ಮ ಜೀವಿತದಲ್ಲಿ ದೇವರು ನಮ್ಮನ್ನು ಯಾವ ರೀತಿ ಅಂದವಾಗಿ ಚಂದವಾಗಿ ನಮ್ಮನ್ನು ರೂಪಣೆ ಮಾಡಿ, ನಮ್ಮ ದೇಹ ಆಗಿರ್ಬೋದು, ನಮ್ಮ ಹೃದಯಗಳಾಗಿರ್ಬೋದು, ನಮ್ಮೊಳಗಿರುವಂಥ ಪ್ರತಿಯೊಂದು ಅಂಗಾಂಗಗಳಾಗಿರ್ಬೋದು, ದೇವರು ಅದ್ಭುತವಾದ ರೀತಿಯಲ್ಲಿ ನಮ್ಮನ್ನು ಸೃಷ್ಟಿಸಿ ಈ ಭೂಮಿ ಮೇಲೆ ನಿರ್ಮಾಣ ಮಾಡಿದಾನೆ ಪ್ರೇ. ಯಾಕಂದರೆ ಸತ್ಕಾರ್ಯಗಳನ್ನು ಮಾಡೋದಕ್ಕಾಗಿಯೇ ಕ್ರಿಸ್ತ ಯೇಸುವಿನಲ್ಲಿ ಸೃಷ್ಟಿಸಲ್ಪಟ್ಟು ನಾವು ಸತ್ಕಾರ್ಯಗಳನ್ನು ನಡೆಸುವರಾಗಿ ಬರಬೇಕೆಂದು ದೇವರು ನಮ್ಮನ್ನು ಮೊದಲೇ ನೇಮಿಸಿದನು. ಮೊದಲೇ ಪ್ರೇ. ಒಟ್ಟಿನಲ್ಲಿ ಮನುಷ್ಯರು ಸತ್ಕಾರ್ಯಗಳನ್ನು ಮಾಡಬೇಕು ಪ್ರೇ. ಅಂದರೆ ದೇವರ ಸತ್ಯವಾದ ವಾಕ್ಯದ ಪ್ರಕಾರ ಅವನು ಜೀವಿಸಬೇಕು. ಆ ಸತ್ಯವಾಕ್ಯಗಳನ್ನ ಮನಸ್ಸಿನಾಗೆ ಹೇಳಬೇಕು ಪ್ರೇ. ಸತ್ಕಾರ್ಯ ಅಂದರೆ ಏನು ಪ್ರೇ? ಸತ್ಕಾರ್ಯ ಎಂಬ ನೋಡುವಾಗ ಪ್ರೇ, ಯೋಹಾನನ ಬರೆದಂಥ ಸುವಾರ್ತೆ ಅಲ್ಲಿ ನಾವು ನೋಡ್ತೀವಿ. ಸತ್ಕಾರ್ಯ ಅಂದರೆ ನೋಡುವಾಗ ಯೋಹಾನನ ಬರೆದ ಸುವಾರ್ತೆ 17ನೇ ಅಧ್ಯಾಯ ನಾವು ನೋಡೋಣ ದೇವ್ರ ಮಕ್ಕಳೇ. ಅಲ್ಲಿ ಸತ್ಕಾರ್ಯ ಅಂದರೆ ದೇವರು ಭಾಳ ಸ್ಪಷ್ಟವಾಗಿ
ಬರೆಯಲ್ಪಟ್ಟಿದೆ ದೇವ್ರ ಮಕ್ಕಳೇ. 17ನೇದೆಯ ನೋಡೋಣ, 17ನೇ ವಚನ. ನಿನ್ನ ವಾಕ್ಯವೇ ಸತ್ಯವು. ನಿನ್ನ ವಾಕ್ಯವೇ ಸತ್ಯವು. ಅಂದರೆ ನಿನ್ನ ವಾಕ್ಯವೇ ಸತ್ಕಾರ್ಯಗಳಂದರೆ ಸತ್ಯವಾದಂಥ ವಾಕ್ಯಗಳನ್ನ ನಾವು ಸಾರುವಂಥದ್ದೇ ಸತ್ಕಾರ್ಯ ಪ್ರೆ. ಈ ಪ್ರಪಂಚದಲ್ಲಿ ನೋಡುವಾಗ ಅನೇಕ ಒಂದು ಸಭೆಗಳಿದೆ ಪ್ರೆ, ಅನೇಕ ಒಂದು ವ್ಯಕ್ತಿಗಳು ಸೇವೆ ಮಾಡ್ತಾ ಇದ್ದಾರೆ ಪ್ರೆ. ಒಬ್ಬರಲ್ಲ ಇಬ್ಬರಲ್ಲ, ಲೋಕದಲ್ಲಿ ಬೀದಿ ಬೀದಿಗಳಲ್ಲಿ ಸಹ ಸೇವೆ ಮಾಡುವಂಥ ಸಭೆಗಳಿದೆ. ಮತ್ತು ಪಾಸ್ಟರ್ಸ್ಗಳಿದ್ದಾರೆ, ಫಾದರ್ಸ್ಗಳಿದ್ದಾರೆ, ಅನೇಕ ವ್ಯಕ್ತಿಗಳನ್ನ ನಾವು ನೋಡ್ತಾ ಇದ್ದೀವಿ ಪ್ರೆ. ಆದರೆ ಸತ್ಯವಾದಂಥ ವಾಕ್ಯಗಳು ಇಲ್ಲ ದೇವ್ರ ಮಕ್ಕಳೇ. ನಾವು ಸೇವೆ ಅನೇಕರು ತಿಳ್ಕೊಂಡಿದ್ದಾರೆ, ಪ್ರಪಂಚ ಸುವಾರ್ತೆ ಸಾರಲ್ಪಡ್ತಾ ಇದೆ, ಸುವಾರ್ತೆ ಸಾರಲ್ಪಡ್ತಾ ಇದೆ, ಅನೇಕ ಜನರು ದೇವ್ರ ಕಡೆಗೆ ಬರ್ತಾ ಇದ್ದಾರೆ. ಏನಕ್ಕೆ ಜನರು ಸುವಾರ್ತೆ ಅಂದರೆ ಏನು ಬರ್ತಾ ಇದ್ದಾರೆ, ಅವ್ರಿಗೆ ಬಾಳೆ ಬರುವಂಥದ್ದು ಅವರು ಯೇಸು ಕ್ರಿಸ್ತನ ನಂಬಿಕೊಳ್ಳಿ, ನಿಮಗೆ ಅದ್ಭುತ ಆಗ್ತದೆ. ಯೇಸುವನ್ನು ನಂಬಿಕೊಳ್ಳಿ, ನಿಮಗೆ ಸಾಲ ತೀರ್ತದೆ. ಯೇಸುವನ್ನು ನಂಬಿಕೊಳ್ಳಿ, ನಿಮಗೆ ಮದುವೆ ಆಗ್ತದೆ. ಯೇಸುವನ್ನು ನಂಬಿಕೊಳ್ಳಿ, ಮಕ್ಕಳಾಗ್ತದೆ. ಈ ರೀತಿಯಾಗಿ ಜನರನ್ನ ಆಕರ್ಷಣೆ ಮಾಡಿ 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 ಮತ್ತು ದೆವ್ವಗಳು ಬರುತ್ತವೆ, ಮಾಟ ಮಂತ್ರಗಳು ಮುರಿತವೆ, ನಿಮಗೆ ಯಾವ ಸಮಸ್ಯೆಗಳು ಬರಲ್ಲ. ಈ ರೀತಿಯಾಗಿ ಜನರನ್ನ ಏನು ಮಾಡ್ತಾರೆ ಅಂದರೆ ಬರೇ ಮಂದಿ ಆಗಿ ಏನು ಮಾಡ್ತಿದ್ದಾರೆ, ಸೇರಿಸ್ತಾ ಇದ್ದಾರೆ ಬರೇ. ಎಲ್ಲಿಗೆ ಅಂತ ನೋಡುವಾಗ ಅವರೆಲ್ಲರೂ ಪಾತಾಳಕ್ಕೆ ಸಿದ್ಧವಾಗ್ತಿದ್ದಾರೆ ಬರೇ, ಪಾತಾಳಕ್ಕೆ ಸಿದ್ಧವಾಗ್ತಾರೆ ಬರೇ. ಆಡುವಂಥದ್ದು, ಅರ್ಚುವಂಥದ್ದು, ಕಿರುಚುವಂಥದ್ದು, ತಪ್ಪಾದಂಥ ಬೋಧನೆಗಳನ್ನ ಮಾಡುವಂಥದ್ದು. ಒಟ್ಟು ಇವ್ರಿಗೆ ಎಷ್ಟೇ ಹೇಳಿದ್ರು ಸಹ ಅವರು ಕೇಳೋದಿಲ್ಲ ಪ್ರೆ. ಕಾರಣ ಮನುಷ್ಯನು ಏನಾಗಿದ್ದಾನೆ, ಅಪವಾದಿಗೆ ಒಳಗಾಗ್ಬಿಟ್ಟಿದ್ದಾನೆ ಪ್ರೆ. ಅಪವಾದಿ ಆ ರೀತಿಯಾಗಿ ಮನುಷ್ಯನನ್ನು ಏನು ಮಾಡಿದ್ದಾನೆ, ಅವನು ದೇವರ ಬಳಿಗೆ ಹೋಗಬಾರ್ದು, ದೇವರ ಸಂಕಲ್ಪ ನೆರವೇರಬಾರ್ದು, ಆತನು ದೇವರ ಹತ್ರ ಹೋಗಬಾರ್ದು ಅಂತ ಅಪವಾದಿ ಏನು ಮಾಡಿದಾನೆ, ಮನುಷ್ಯರನ್ನ ಏನು ಮಾಡಿದಾನೆ, ದೇವರಾದುಕೊಂಡವ್ರನ್ನೇ ಪ್ರೆ. ದೇವರು ಸೃಷ್ಟಿ ಮಾಡಿದಂಥ ಮನುಷ್ಯರನ್ನೇ ಏನು ಮಾಡಿದಾನೆ, ಆ ಸೈತಾನ ಅಪವಾದಿ ಪ್ರತಿಯೊಬ್ಬರನ್ನ ಹಾಳು ಮಾಡಿದ್ದಾನೆ ಪ್ರೆ. ಸತ್ಯವಾಕ್ಯವನ್ನು ಸಾರಬಾರ್ದು. ನೀನು ಪ್ರಾರ್ಥನೆ ಮಾಡ್ತಾ ಇದೀಯ ಮಾಡು, ಕಾಣಿಕೆ ಕೊಡ್ತಾ ಇದೆಯೋ ಕೊಡು, ದಶಮಾಗ ಕೊಡ್ತಾ ಇದೆಯೋ ಕೊಡು, ಪ್ರತಿ ವಾರ ನೀನು ಸಭೆಗೆ ಹೋಗ್ತಾ ಇದೆಯೋ ಹೋಗು. ಆದರೆ ಈ ಒಂದು ಸತ್ಯವಾಕ್ಯ ಏನು ಮಾಡೋದು, ಮನುಷ್ಯನೊಳಗೆ ಹೋಗಬಾರ್ದು. ನಾವು ಕಳೆದ ವಾರದಲ್ಲಿ ನಾವು ನೋಡಿದೋ ಮನುಷ್ಯರು ಮಾತಾಡ್ತಾ ಇದ್ರು. ಅಂದರೆ ಕೆಲವು ಬೀಜಗಳು ರಸ್ತೆಯ ಬಡ್ಡಿಯಲ್ಲಿ ಬಿದ್ದಿದೆ ಪ್ರೆ. ಆ ಸೈತಾನನು ಅವರು ಯಾವಾಗ ನಾವು ಹಂಗೆ ಆ ದೇವ್ರ ವಾಕ್ಯನ ಸರಿಯಾಗಿ ಕೇಳೋದಿಲ್ವೋ ಆ ಟೈಮಲ್ಲಿ ಸೈತಾನೆಲ್ಲ ಒಳಗೆ ಹೋಗ್ತಾನೆ. ಅವ್ರು ನೋಡುವಾಗ ಹೌದು ಕ್ರೈಸ್ತರಾಗೇ ಇರ್ತಾರೆ ಪ್ರೆ, ಆದರೆ ವಾಕ್ಯಗಳು ಅವರಲ್ಲಿ ಇರೋದಿಲ್ಲ. ನಾವು ಎರಡನೇ ವ್ಯಕ್ತಿಗಳು ನೋಡುವಾಗ ಅವರು ಬಂಡೆ ಮೇಲೆ ಬಿದ್ದಿರ್ತಾರೆ ಪ್ರೆ. ಅಂದರೆ ಬಂಡೆ ರೀತಿ ನಾನು ನಂಬ್ತೀನಿ ಅಂತ ದೃಢವಾಗಿ ನಿಂತ್ಕೋತಾರೆ. ಕೆಲವು ಹಿಂಸೆಗಳು, ಸತ್ಯವಾದ ವಾಕ್ಯಗಳು ಬರುವಾಗಲೇ, ನಾವು ಈ ಸತ್ಯವಾದ ವಾಕ್ಯವನ್ನು ಹೇಳುವಾಗಲೇ ಅವರು ಬರಲ್ಲ ದೇವ್ರ ಮಕ್ಕಳೇ. ಇನ್ನು ಕೆಲವರು ಇರ್ತಾರೆ ಏನು, ಬರೀ ಚಿಂತೆಗಳ ಮೂಲಕ, ಐಶ್ವರ್ಯದ ಮೂಲಕವಾಗಿ ಅವರು ದೇವರನ್ನ ಹತ್ರ ಬರಲ್ಲ. ಅವರು ಮುಳ್ಳು ಬೆಳೆದಂತ ಬೀಜವಾಗಿ. ಆದರೆ ಎಲ್ಲೋ ಒಳ್ಳೆ ನೆಲಕ್ಕೆ ಬಿದ್ದಂತ ಬೀಜಗಳು ಎಲ್ಲೋ ಸ್ವಲ್ಪ ಮಂದಿ ಮಾತ್ರ ಪ್ರೆ. ನೋಡಿ, ಮುಂಜಾನೆ ಸಮಯದಲ್ಲಿ ಎದ್ದು ಪ್ರಯಾಸ ಪಟ್ಟು ವಾಕ್ಯಗಳನ್ನ ಕಲಿಬೇಕಾದ್ರೆ ಅಷ್ಟು ಸುಲಭವಾದಂಥ ಕಾರ್ಯ ಅಲ್ಲ ಪ್ರೆ, ಸುಲಭವಾದಂಥ ಕಾರ್ಯವಲ್ಲ. ಇದಕ್ಕೆಲ್ಲ ಒಂದಲ್ಲ ಒಂದು ದಿನ ಲಾಭ ನಮಗೆ ಸಿಗ್ತದೆ ಪ್ರೆ. ಅದು ಎಲ್ಲಿ ಅದು ಪರಲೋಕ ರಾಜ್ಯದಲ್ಲಿ ಪ್ರೆ. ನೋಡಿ, ಬೆಳಗ್ಗೆ ಕೆಲವು ಜನರು ಹೋಗ್ತಾ ಇರ್ತಾರೆ ಮಾರ್ಕೆಟ್ಗೆ ಪ್ರೆ. ಮಾರ್ಕೆಟಲ್ಲಿ ಹೋಗಿ ತೆಗೆದುಕೊಂಡು, ಭಾಳ ಚಳಿ ಇರಲಿ ಮಳೆ ಇರಲಿ ಏನೇ ಇರಲಿ, ಅವರು ಮಾರ್ಕೆಟಲ್ಲಿ ಹೋಗಿ ಕೆಲವು ಥಿಂಗ್ಸನ್ನು ಕೊಂಡುಕೊಂಡು ಬೇರೆ ತಗೊಂಡು ಮಾರ್ತಾರೆ ಪ್ರೆ. ಒಂದು ವೇಳೆ ಅವರು 5 ರೂಪಾಯಿ ತಗೊಂಡು ಲಾಸ್ಟ್ಗೆ 5 ರೂಪಾಯಿ ಲಾಭ ಇಟ್ಕೊಂಡು ಮಾಡ್ತಾರೆ. ಅವ್ರು ಸ್ವಲ್ಪ 10-11 ಗಂಟೆಗೆ ಒಳ್ಳೆ ಲಾಭವನ್ನು ಪಡ್ಕೊಂಡು ಅವರು ತಮ್ಮ ಮನೆಗೆ ಹಿಂದಿರುಗಿ ಹೋಗ್ತಾರೆ ಪ್ರೆ. ಅದೇ ರೀತಿ ನಾವು ಈ ಒಂದು ಬೆಳಗಿನ ಸಮಯ ಪ್ರತಿದಿನ ನಾವು ದೇವರ ವಾಕ್ಯಗಳನ್ನು ನಾವು ಕಲಿತಾ ಇದ್ದೀವಿ, ದೇವರಿಗೆ ನಾವು ಹತ್ರ ಆಗ್ತಾ ಇದ್ದೀವಿ. ಇದಕ್ಕೆಲ್ಲವೂ ಸಹ ದೇವರು ಒಂದು ದಿನ ಏನು ಮಾಡ್ತಾನೆ, ನಮಗೆ ಉತ್ತಮವಾದಂಥ ಲಾಭವನ್ನು ನಮಗೆ ಕೊಡ್ತಾನೆ ಪ್ರೆ. ಅದು ಯಾವ ಲಾಭ ಎಂಬುದು ನಾವು ಪ್ರೆ, ಜೀವ ಎಂಬ ಜಯಮಾಲೆ ಪ್ರೆ. ಜೀವ ಎಂಬ ಜಯಮಾಲೆ ಅಂದರೆ ಸಾವೇ ಇಲ್ಲದಂಥ ಆ ಸ್ಥಳಕ್ಕೆ ಒಂದು ದಿನ ದೇವರು ನಮ್ಮೆಲ್ಲರನ್ನ ಕರ್ಕೊಂಡು ಹೋಗ್ತಾನೆ ಪ್ರೆ. ಅದಕ್ಕೆ ನಾವು ಈ ಭೂಮಿ ಮೇಲೆ ಸತ್ಯವಾಕ್ಯಗಳನ್ನು ನಾವು ಸತ್ಯವಾಕ್ಯದ ಪ್ರಕಾರ ನಾವು ಜೀವಿಸಬೇಕು. ಮತ್ತು ಪ್ರತಿಯೊಬ್ಬರೂ ಸಹ ಆ ದೇವರ ಬಳಿಯಲ್ಲಿ ಆ ಸತ್ಯವನ್ನೇ ಆಳ್ಬೇಕಂತ ದೇವರು ಏನು ಮಾಡಿದಾನೆ, ನಿನ್ನ ಮೊದಲೇ ನೇಮಿಸಿದ ಮೊದಲೇ ಈ ಒಂದು ಪ್ರಕೃತಿ ಉಂಟಾಗ ಮುಂಚಿತವಾಗಿ, ನಾವು ಈ ಭೂಮಿಗೆ ಬರೋ ಮುಂಚಿತವಾಗಿ ದೇವರು ನಮ್ಮನ್ನು ಏನು ಮಾಡಿದಾನೆ, ನೇಮಿಸಿದಾನೆ ಪ್ರೆ. ಅಷ್ಟು ಮಾತ್ರವಲ್ಲ,
ಅಪೋಸ್ತ ಕೃತ್ಯಗಳು 17ನೇ 26ನೇ ವಚನ ನೋಡುವಾಗ ಅಲ್ಲೂ ಸಹ ನೋಡ್ರಿ ಪ್ರಿಯ, ಅಪೋಸ್ತ ಕೃತ್ಯಗಳು 17ನೇ 26ನೇ ವಚನವನ್ನು ನಾವು ದಯಮಾಡಿ ಓದೋಣ. ಆತನು ಒಬ್ಬನಿಂದಲೇ ಎಲ್ಲಾ ಜನಾಂಗದವರನ್ನು ಹುಟ್ಟಿಸಿ ಅವರವರು ಇರತಕ್ಕ ಕಾಲಗಳನ್ನು ಅವರವರ ನಿವಾಸಗಳ ಮೇರೆಗಳನ್ನು ನಿಷ್ಕರ್ಷಿಸಿ ಭೂಮಂಡಲದಲ್ಲೆಲ್ಲ ವಾಸ ಮಾಡಿ, ಒಂದು ವೇಳೆ ಅವರು ತಡವಾಗಿ ಕಂಡುಕೊಂಡಾರೇನೋ ಎಂದು ತನ್ನನ್ನು ಹುಡುಕುವವರನ್ನಾಗಿ ಮಾಡಿದನು. ನೋಡಿ, ದೇವರು ಪ್ರತಿಯೊಬ್ಬರನ್ನು ಅಷ್ಟೇ ಪ್ರಿಯ, ನಾವು ಯಾರ್ಯಾರ ಗರ್ಭದಲ್ಲಿ ಹುಟ್ಟಬೇಕು, ಯಾವ್ಯಾವ ಪ್ರಾಂತದಲ್ಲಿ ಹುಟ್ಟಬೇಕು. ನಾವು ಕೆಲವು ಟೈಮ್ ಅಯ್ಯೋ ನಾವು ಯಾಕೆ ಇಂಥರ ಮಕ್ಕಳ ಹುಟ್ಬಿಟ್ಟು, ಅಯ್ಯೋ ನಾವು ಯಾಕೆ ಬಡವರಾಗಿ ಹುಟ್ಬಿಟ್ಟು, ನಾವು ಯಾಕೆ ಇಂಥರ ಹೊಟ್ಟೆಲಿ ಬಿಟ್ಬಿಟ್ಟು ಅಂತ ನಾವು ಕೆಲವು ಟೈಮಲ್ಲಿ ಯಾವ್ಯಾವ ಒಂದು ರೀತಿಯಲ್ಲಿ ಹೇಳ್ತಾ ಇರ್ತೀವಿ ಬರೀ. ಆದರೆ ದೇವರು ಪ್ರತಿಯೊಬ್ಬರನ್ನ ಹೇಳ್ತಿದ್ದ ಪ್ರೇ, ಆತನ ಒಬ್ಬನಿಂದಲೇ ಎಲ್ಲ ಜನಾಂಗದನ್ನು ಹುಟ್ಟಿಸಿ ಅವರವರು ಇರತಕ್ಕ ಕಾಲವನ್ನು ಅವರವರ ನಿವಾಸಗಳ ಮೇಲೆ ನಿಷ್ಕರ್ಷೆ ಮಾಡಿ ಭೂಮಂಡಲದಲ್ಲಿ ವಾಸ ಮಾಡಿ, ಒಂದು ವೇಳೆ ಅವರು ತಡಕಾಡಿ ಕಂಡುಕೊಂಡಾರೆಂದು ತನ್ನನ್ನು ಹುಡುಕೋರನ್ನಾಗಿ ಮಾಡಿದನು. ಆತನು ಒಬ್ಬನಲ್ಲಿಯೂ ದೂರವಾದನಲ್ಲ. ಅಂದರೆ ದೇವರು ಪ್ರತಿಯೊಬ್ಬ ಮನುಷ್ಯನು ಯಾರ್ಯಾರ ಗರ್ಭದಲ್ಲಿ ಹುಟ್ಟಬೇಕು, ಯಾರ್ಯಾರ ತಂದೆಯ ಗರ್ಭದಲ್ಲಿ ಹುಟ್ಟಬೇಕಂತ ದೇವರು ಏನು ಮಾಡಿದ, ಮೊದಲೇ ನಿಗದಿ ಮಾಡಿ ನಾವು ಇಂಥ ಪ್ರಾಂತದಲ್ಲಿ ಹುಟ್ಟಬೇಕು, ನಾವು ಇಂಥ ಒಂದು ಸಭೆಗೆ ನಾವು ಹೋಗಬೇಕು ಅನ್ನೋದನ್ನೇ ದೇವರು ಏನು ಮಾಡಿದ್ದಾನೆ, ಆಗಲೇ ಏನು ಮಾಡಿದ್ದಾನೆ, ನಿಷ್ಕಲ್ಕೆ ಮಾಡಿದಾನಂತೆ ದೇವ್ರ ಮಕ್ಕಳೇ. ಮತ್ತು ದೇವರು ಈ ರೀತಿ ಮಾಡಿದ್ದಾರೆ. ಮತ್ತು ದೇವರು ನಮ್ಮನ್ನು ಈ ಭೂಮಿಯಲ್ಲಿ ಸ್ವತಂತ್ರನಾಗಿ ಬಿಟ್ಟಿದ್ದಾನೆ, ಸ್ವತಂತ್ರರಾಗಿ. ಗಲಾತ್ಯ 5ನೇ 13ನೇ ವಚನ ನೋಡುವಾಗ, ಗಲಾತ್ಯ ಪುಸ್ತಕ 5ನೇ 13ನೇ ವಚನದಲ್ಲಿ ನಾವು ನೋಡುವಾಗ ಪೌಲನು ಈ ಒಂದು ಸಭೆಗೆ ಬರೀತಾನೆ ದೇವ್ರ ಮಕ್ಕಳೇ. 5ನೇ 13ನೇ ವಚನ, ಸಹೋದರರೇ, ನೀವು ಸ್ವತಂತ್ರರಾಗಿರಬೇಕೆಂದು ದೇವರು ನಿಮ್ಮನ್ನು ಕರೆದನು. ಆದರೆ ನೋಡಿ ನಿಮಗೀಗ ಅಷ್ಟೇ, ಇಲ್ಲಿ ಸಹೋದರರೇ ನೀವು ಸ್ವತಂತ್ರರಾಗಿರಬೇಕಂದ್ರೆ ದೇವರು ನಿಮ್ಮನ್ನು ಕರೆದನು. ಅಂದರೆ ದೇವರು ಈ ಭೂಮಿ ಮೇಲೆ ನಾವು ಸ್ವತಂತ್ರರಾಗಿರಬೇಕು, ಯಾವ ಬಂಧನಕ್ಕೂ ಒಳಗಾಗಬಾರ್ದು ಅಂತ ದೇವರು ಏನು ಮಾಡಿದ್ದಾನೆ, ನಮ್ಮನ್ನು ಈ ಭೂಮಿ ಮೇಲೆ ಹುಟ್ಟಿಸಿದ್ದಾನೆ ಪ್ರೇ. ಉದಾಹರಣೆಗೆ ನೋಡಿ, ಒಂದು ಪಕ್ಷಿಯನ್ನು ತೆಗೆದುಕೊಂಡು ಒಂದು ಪಂಜರಕ್ಕೆ ಹಾಕ್ಬಿಟ್ರೆ ಅದಕ್ಕೆ ಎಷ್ಟು ಹಿಂಸೆ ಆಗ್ತದೆ ಹೇಳಿ. ಈಗ ನಮ್ಮನ್ನು ಒಂದು ಸ್ಥಳದಲ್ಲಿ ಕೂಡಾಕ್ಬಿಟ್ರೆ ಎಷ್ಟು ಹಿಂಸೆಗಳಾಗ್ತದೆ ಪ್ರ. ಈಗ ನೋಡಿ, ಅನೇಕರು ಕೈದಿಗಳು ನೋಡ್ರಿ ಸರಮನೆಯಲ್ಲಿ ಇರ್ತಾರೆ, ಅವ್ರನ್ನ ಒಂದು ಸೆಲ್ಲಲ್ಲಿ ಕೂದಾಕ್ಬಿಡ್ತಾರೆ ಪ್ರ. ಅವರು ಆ ಸರಮನೆಯಲ್ಲಿ ಒಂದು ಒಳ್ಳೆ ಸೆಂಟ್ರಲ್ ಜೈಲಲ್ಲಿ ಒಳಗೆ ಮಾತ್ರ ಇರಬೇಕು ಹೊರತು ಅವ್ರು ಒಳಗಡೆ ಪ್ರಪಂಚ ನೋಡಂಗಿಲ್ಲ ಪ್ರ. ನಿಮ್ಮ ಹಾಗೆ ಹೊರಗಡೆ ಬರಂಗಿಲ್ಲ ಅವರು. ಇವರು ಅವ್ರಿಗೆ ಪಂಜರ ಒಂದು ಅವ್ರ ಸೆರೆಯಲ್ಲಿ ಇಟ್ಬಿಟ್ಟಿದ್ದಾರೆ ಪ್ರ, ಈ ಲೋಕ ಸೆರೆಯಲ್ಲಿ ಇದ್ದಾರೆ. ಅವರು ಆ ಶಿಕ್ಷೆನ ಅನುಭವಿಸಿ ಬರೋಗಂಟ ಬಹಳ ಕಷ್ಟ. ಅವರು ಸ್ವತಂತ್ರರಾಗಿರೋದಕ್ಕಾಗೋದಿಲ್ಲ ಪ್ರೇ. ನನ್ನಾಗೆ ನಿನ್ನಾಗೆ ಹೋಗಿ ಏನು ಬೇಕಾದ್ರೂ ತಿನ್ಬೋದು, ಏನು ಬೇಕಾದ್ರೂ ಮಾಡ್ಬೋದು ಅಂತ ಅವ್ರಿಗೆ ಸ್ವತಂತ್ರ ಇಲ್ಲ. ಯಾಕಂದರೆ ಆ ಸ್ವತಂತ್ರವನ್ನು ಅವರು ಕಳ್ಕೊಂಡು ಅಪರಾಧ ನಿಮಿತ್ತವಾಗಿ ಅವರು ಆ ಪಂಜರದೊಳಗೆ, ಜೈಲು ಎಂಬ ಪಂಜರದೊಳಗೆ ಕೂಡಾಕಿದ್ದಾರೆ ಪ್ರೇ. ಅವನು ಪ್ರತಿದಿನ ಯಾವಾಗ ನನಗೆ ಬಿಡುಗಡೆ ಆಗ್ತದೆ, ಯಾವಾಗ ನಾನು ಇದರಿಂದ ಹೋಗ್ತೀನಿ ಅಂತ ಅವನು ಚಿಂತೆ ಮಾಡ್ತಾ ಇರ್ತಾನೆ. ಯಾವ ರೀತಿ ಪಕ್ಷಿಯನ್ನು ಆತನು ಬರೆಯಲ್ಲಿ ಕೂಡಾಕಿದಾಗ ಅದೆಷ್ಟು ಹಿಂಸೆ ಒಳಗಾಗ್ತದೋ ಅದೇ ರೀತಿ ಒಂದು ವೇಳೆ ನಮ್ಮನ್ನು ಇಟ್ಟಿದ್ರೆ ಎಷ್ಟು ನಮಗೆ ತೊಂದರೆ ಆಗುತ್ತೆ. ಆದರೆ ದೇವರು ನಮ್ಮನ್ನು ಈ ಭೂಮಿಯಲ್ಲಿ ಸ್ವತಂತ್ರರಾಗಿ ಜೀವಿಸ್ಬೇಕಂತ ದೇವರು ಈ ಭೂಮಿಯಲ್ಲಿ ಏನು ಮಾಡಿದ್ದಾನೆ, ನಮ್ಮನ್ನು ಬಿಟ್ಟಿದ್ದಾನೆ ಪ್ರೇ. ಒಂದು ವೇಳೆ ಅಲ್ವಾ, ಒಂದು ವೇಳೆ ನಮ್ಮನ್ನು ಸಹ ಕೂಡಾಕ್ಬಿಟ್ರೆ ಹೇಗಿರ್ತದೆ ಹೇಳಿ, ಎಷ್ಟು ಹಿಂಸೆಗಳಿರ್ತದೆ ಒಂದೇ ಸ್ಥಳದಲ್ಲಿ ಕೂಡಾಕ್ಬಿಟ್ರೆ ಪ್ರೇ. ನಾವೆಲ್ಲರೂ ದೇವರಿದ್ದರೆ ಸಹೋದರರೇ, ನೀವು ಸ್ವತಂತ್ರರಾಗಿರಬೇಕು, ದೇವರು ನಿಮ್ಮನ್ನು ಕರೆದನು. ಯಾರು ಗುಲಾಮರಾಗಿರಬಾರ್ದು, ನೀವು ಸ್ವತಂತ್ರವಾಗಿ ಫ್ರೀಯಾಗಿ ಓಡಾಡಬೇಕು, ಸ್ವತಂತ್ರವಾಗಿ ಈ ಭೂಮಿಯಲ್ಲಿ ಜೀವಿಸ್ಬೇಕಂತ ನನ್ನ ದೇವರು ನಿನ್ನನ್ನು ಈ ಭೂಮಿ ಮೇಲೆ ಮೊದಲೇ ನಿಷ್ಕರ್ಷೆ ಮಾಡಿ ಈ ಭೂಮಿ ಮೇಲೆ ಕಳಿಸಿದ್ದಾನೆ. ನನ್ನ ಪ್ರಿಯ ದೇವರ ಮಕ್ಕಳೇ, ಸಹೋದರರೇ, ಈ ವಾಕ್ಯವನ್ನು ಕೇಳುತ್ತಿರುವಂಥ ಪ್ರತಿಯೊಬ್ಬರಿಗೂ ನೀವು ಅರ್ಥ ಮಾಡ್ಕೋಬೇಕು. ದೇವರು ನಿನ್ನನ್ನು ಈ ಭೂಮಿಯಲ್ಲಿ ಯಾವ ಬಂಧನಕ್ಕೆ ಒಳಗಾಗಬಾರ್ದಂತ ನಾವೆಲ್ಲರೂ ಫ್ರೀಡಮ್ ಆಗಿ ಇರಬೇಕೆಂಬುದಾಗಿ ಒಂದು ದೇವರ ಒಂದು ಚಿತ್ತ, ದೇವರ ಒಂದು ಉದ್ದೇಶ ಇರ್ತದೆ. ಆದರೆ ಮನುಷ್ಯನಾದರೂ ಏನು ಮಾಡಿದ್ದಾನೆ ಗೊತ್ತಂದರೆ, ಆದಿಕಾಂಡ ಪುಸ್ತಕ 6ನೇ 3ನೇ ವಚನ ನಾವು ಓದುವಾಗ ನೋಡಿ, ದೇವರು ನಮ್ಮನ್ನು ಸ್ವತಂತ್ರರಾಗಿ ಮಾಡಬೇಕಂತ ಮಾಡಿದರೆ ಮನುಷ್ಯನು ಏನು ಮಾಡಿದ್ದಾನೆ ಗೊತ್ತಂದರೆ, ಆದಿಕಾಂಡ ಪುಸ್ತಕ 6ನೇ 3ನೇ ವಚನ ನಾವು ಓದಿಕೋಣ. ಆಗ ಯೆಹೋವನು, ನನ್ನ ಆತ್ಮವು ಮನುಷ್ಯರಲ್ಲಿ ಶಾಶ್ವತವಾಗಿರುವುದಿಲ್ಲ, ಅವರು ಭ್ರಷ್ಟರಾದ್ದರಿಂದ ಮೃತ್ಯರೆ, ಅವರ ಆಯುಷ್ಯವು 120 ವರ್ಷವಾಗಲಿ ಅಂದನು. ನೋಡಿ, ಇಲ್ಲಿ ಹೇಳಿದ್ರೆ ದೇವರು ಮನುಷ್ಯನನ್ನು ಸತ್ಯವಂತನಾಗಿ ಸೃಷ್ಟಿ ಮಾಡಿ ಭೂಮಿಗೆ ಕಳೆದುಕೊಂಡ್ರೆ, ಆದರೆ ನನ್ನ ಆಗ ಯೆಹೋವನು, ನನ್ನ ಆತ್ಮವು ಮನುಷ್ಯರಲ್ಲಿ ಶಾಶ್ವತವಿರುವುದಿಲ್ಲ,
ಅವರು ಭ್ರಷ್ಟರಾದ್ರಿಂದ ಅವರು ಮೃತರೇ. ಈಗಿನ ಕಾಲದಲ್ಲಿ ಮರಣ ಅನ್ನೋದು ಬಹಳ ಕಷ್ಟಪಡ್ರೆ. ಎಷ್ಟು 900 ವರ್ಷ, 1000 ವರ್ಷ ಈ ರೀತಿಯಾಗಿ ಆಯುಸ್ಸಿತ್ತು. ಆದರೆ ಮನುಷ್ಯನು ಏನು ಮಾಡಿದ, ಬರ್ತಾ ಬರ್ತಾ ಅವನು ಕುಯುಕ್ತಿಯುಳ್ಳವನಾಗದ ಪರೆ. ತನ್ನ ಹೃದಯದಲ್ಲಿ ದೇವರು ಯಾವ ರೀತಿ ಸೃಷ್ಟಿ ಮಾಡಲ್ಪಟ್ಟು ಕಳಿಸಿದ ಆ ರೀತಿಯಾಗಿ ಬದುಕಕ್ಕೆ ಮನುಷ್ಯ ಇಷ್ಟಪಡಲಿಲ್ಲ ಪರೆ. ಅವನೇನು ಮಾಡ್ದ ಅಂದರೆ, ಕೆಳಗಡೆ 5ನೇ ವಚನ ಅಂದರೆ, ಮನುಷ್ಯರ ಕೆಟ್ಟದನವು ಭೂಮಿ ಮೇಲೆ ಹೆಚ್ಚುತ್ತಾ ಇರುವುದನ್ನು ಅವ್ರ ಹೃದಯದಲ್ಲಿ ಯೋಚಿಸುವುದು ಎಲ್ಲವೂ ಯಾವಾಗಲೂ ಬರೀ ಕೆಟ್ಟದಾಗಿದೆಯೋ. ಯೆಹೋವನು ನೋಡಿ ತಾನು ಭೂಮಿ ಮೇಲೆ ಮನುಷ್ಯನ ಉಂಟು ಮಾಡೋದಕ್ಕೆ ಬಾಧೆ ಪಟ್ಟನು ಎಂಬುದಾಗಿರ್ತಾರೆ. ನಾವು ತೆಲುಗಲ್ಲಿ ನೋಡುವಾಗ ಬಾಧೆ ಪಟ್ಟನು ಎಂಬುದಾಗಿರ್ತದೆ. ಅಂದರೆ ದೇವರು ನೊಂದುಕೊಂಡನಂತಂದ್ರೆ, ಅಯ್ಯೋ ನಾನು ಹೊಂದುತ್ತೀರಿ, ನನ್ನ ಆಸೆ ನನ್ನ ಮಕ್ಕಳು ಈ ಲೋಕದಲ್ಲಿ ಪರಿಶುದ್ಧರಾಗಿ ನೀತಿವಂತರಾಗಿರ್ಬೇಕಾದ್ರೆ ನಾನು ಇವ್ರನ್ನ ಕಳಿಸ್ಕೊಟ್ರೆ ಇವ್ರು ಏನಾಗಿದ್ದಾರೆ ಎಂಬುವಾಗ ಭ್ರಷ್ಟರಾಗಿದ್ದಾರೆ, ಭಯಂಕರವಾದ ಪಾಪಕೃತ್ಯಗಳನ್ನು ಮಾಡ್ತಾರಂತ ದೇವರು ಬಾಧೆ ಪಡ್ತದಾನೆ ಪರೆ. ಕಾರಣ ಮನುಷ್ಯನೇ ದೇವರು ಜನರಿಗೆ ಆಜ್ಞೆ ಕೊಟ್ಟಿದ್ದಾನೆ. ಅದೇ ರೀತಿ ದೇವರು ಮನುಷ್ಯನಿಗೆ, ಅದಕ್ಕಾಗಿ ದೇವರು ಮನುಷ್ಯನಿಗೆ ಆಜ್ಞೆ ಕೊಟ್ಟಿದ್ದಾನೆ ಪರೆ. ಒಂದು ಆಜ್ಞೆಯನ್ನು ಕೊಟ್ಟಿದ್ದಾನೆ ಎನ್ನುವಾಗ ಯೆರೆಮೀಯ ಪುಸ್ತಕ 21ನೇ 8ನೇ ವಚನ ಓದಿಕೊಳ್ಳೋಣ. ಯೆರೆಮೀಯ ಪುಸ್ತಕ ಅಲ್ಲಿ 21ನೇ 8ನೇ ವಚನವನ್ನು ನಾವು ದಯಮಾಡಿ ಪ್ರತಿಯೊಬ್ಬರು ತೆಗೆರಿ ಅದನ್ನು ಓದಿಕೊಳ್ಳೋಣ. ನನ್ನ ಪ್ರಜೆಯೆಂಬಾಕೆಯ ಭಂಗದಿಂದ ನನಗೆ ಭಂಗವಾಯಿತು, ನಾನು ಕರ್ರಗಾದೆನು, ಭಯವು ನನ್ನನ್ನು ಹಿಡಿದಿದೆ. ಗಿಲ್ಯಾದಿನಲ್ಲಿ ಇಲ್ಲಷ್ಟೇ, ಯೆರೆಮೀಯ ಪುಸ್ತಕ 21ನೇ 8ನೇ ವಚನ. ಮತ್ತು ಈ ಜನರು ಹೀಗೆ ಹೇಳು ಎಂದು ಯೆಹೋವನು ನನಗೆ ಅಪ್ಪಣೆ ಕೊಟ್ಟಿದ್ದಾನೆ. ಯೆಹೋವನು ಎನ್ನುತ್ತಾನೆ, ಇಗೋ ನಾನು ಜೀವಿಸುವ ಮಾರ್ಗವನ್ನು ಸಾಯುವ ಮಾರ್ಗವನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಸಾಕು, ಈ ದೇವರು ಅಪ್ಪಣೆ ಕೊಡ್ದ, ಒಂದು ಆಜ್ಞೆ ಕೊಟ್ಟಿದ್ದಾನೆ. ಮತ್ತು ಈ ಜನರಿಗೆ ಹೀಗೆ ಹೇಳು ಎಂದು ಯೆಹೋವನು ನನಗೆ ಅಪ್ಪಣೆ ಕೊಟ್ಟಿದ್ದಾನೆ. ಯೆಹೋವನು ಹೀಗೆನ್ನುತ್ತಾನೆ, ಇಗೋ ನಾನು ಜೀವಿಸುವ ಮಾರ್ಗವನ್ನು ಸಾಯುವ ಮಾರ್ಗವನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ನೋಡಿ, ದೇವರು ನೋಡುವಾಗ ಇಲ್ಲಿ 2 ಮಾರ್ಗಗಳನ್ನು ಇಟ್ಟಿದ್ದಾನೆ. ಈ ಭೂಮಿ ಮೇಲೆ ಮನುಷ್ಯನ ಸ್ವತಂತ್ರವಾಗಿ ಬಿಟ್ಟು 2 ಅಪ್ಪಣೆಯನ್ನು ಕೊಟ್ಟಿದ್ದಾನೆ, ಆಜ್ಞೆ ಕೊಟ್ಟಿದ್ದಾನೆ. ಏನಂದರೆ, ನೀನು ಒಳ್ಳೆಯದಾರು ಮಾಡ್ಬೋದು, ನೀನು ಕೆಟ್ಟದನ್ನಾರು ಮಾಡ್ಬೋದು, ಅದು ನಿನಗೆ ಸ್ವತಂತ್ರವಾಗಿ. ಈಗ ನೋಡುವಾಗ ನಾವು ನೋಡ್ತೀವಿ, ಅನಾದಿ ಕಾಲದಲ್ಲಿ ಆದಾಮನಿಗೂ ಅವ್ವನಿಗೂ ದೇವರು ಅವನ ತೋಟದಲ್ಲಿ ಸ್ವತಂತ್ರವಾಗಿ ಇಟ್ಟಿದ್ದಾರೆ ಸ್ವತಂತ್ರವಾಗಿ ಅವನ್ನ ಇಟ್ಟಿದ್ದಾರೆ ಅವರಿಬ್ಬರೂ. ಆದರೆ ನೀನು ಒಳ್ಳೆದನ್ನ ಕೆಟ್ಟದನ್ನ ಆರಿಸ್ಕೊಳ್ಳೋ ನಿನಗೆ ಬಿಟ್ಟಿದ್ದು. ದೇವರು ಜೀವ ಮಾರ್ಗವನ್ನು ಇಟ್ಟಿದ್ದಾನೆ ಅಥವಾ ನಾಶನದ ಮಾರ್ಗವನ್ನು ದೇವರು ಇಟ್ಟಿದ್ದಾನೆ ಅದನ್ನು ಚಯಿಸಿ ಅನ್ಬೇಕು, ಅದು ನಮ್ಮ ಕರ್ತವ್ಯ ಆದರೆ ಅವರು ಅಪ್ಪಣೆಯನ್ನು ಮುರಿದ್ದಾರೆ ಭೂಮಿಗೆ ಮರಣವನ್ನು ತಂದಿದ್ದಾರೆ. ಯಾಕಂದರೆ ಇಲ್ಲಿ ನೋಡುವಾಗ ದೇವರು ಪ್ರತಿಯೊಬ್ಬನ ಸತ್ಯವಂತನಾಗಿ ನೀತಿವಂತನಾಗಿರಬೇಕು ಎಂಬುದಾಗಿ. ಯಾಕಂದರೆ ದೇವ್ರ ಮಕ್ಕಳೇ, ಮನುಷ್ಯನು ಒಂದು ವೇಳೆ ನಾವು ನೋಡುವಾಗ ಆ ಮನುಷ್ಯನಿಗೆ ಒಂದು ಯಾವುದೇ ರೀತಿ ಒಂದು ಪಾಪಗಳನ್ನು ಮಾಡಲಿಲ್ಲ ಅಂದರೆ ಅವನು ನೀತಿವಂತನಾಗಿರ್ಲಿಕ್ಕೆ ಸಾಧ್ಯ ಇಲ್ಲ ಒಂದು ಟೆಸ್ಟಿಮೆಂಟ್ ಅಂತ ಇರ್ತದೆ ದೇವ್ರ ಮಕ್ಕಳೇ. ಈಗ ನೋಡಿ, ಸ್ಕೂಲ್ನಲ್ಲಿ ಮಕ್ಕಳಿಗೆ ಒಂದು ಟೆಸ್ಟ್ ವಾರ ಟೆಸ್ಟ್ ಕೊಡ್ತಾ ಇರ್ತಾರೆ ಮತ್ತು ಮಿಡ್ ಟರ್ಮ್ ಕೊಡ್ತಾ ಇದ್ದಾರೆ, ಲಾಸ್ಟ್ಗೆ ಫೈನಲ್ ಎಕ್ಸಾಮ್ ಕೊಡ್ತಾರೆ. ಏನಕ್ಕಂದರೆ ಇವನು ಎಷ್ಟು ಒಂದು ಟ್ಯಾಲೆಂಟ್ ಆಗಿದ್ದಾನೆ, ಇದಕ್ಕೆ ಆರೋಹಣನಾಗಿದ್ದಾನೆ ಅಂತ ಕೆಲವು ಟೈಮ್ನಲ್ಲಿ ಪರೀಕ್ಷೆ ಮಾಡಿ. ಅದೇ ರೀತಿ ದೇವರು ಸಹ ಈ ಭೂಮಿ ಮೇಲೆ ನಮ್ಮನ್ನು ಬಿಟ್ಟು ನಮ್ಮನ್ನ ಇದು ಮಾಡೋದು ಕೆಲವು ಟೈಮ್ ಪರೀಕ್ಷಿಸ್ತಾ ಇದ್ದಾರೆ. ನೀನು ಒಂದು ವೇಳೆ ಈ ಭೂಮಿ ಮೇಲೆ ಇದ್ಕೊಂಡು ಒಳ್ಳೆಯದಾರು ಮಾಡ್ಬೋದು ಅಥವಾ ಇದು ಕೆಟ್ಟದನ್ನು ಮಾಡೋದು. ದೇವ್ರು ನಿಮ್ಮನ್ನು ಸ್ವತಂತ್ರರಾಗಿ ಬಿಟ್ಟಿದ್ದಾನೆ. ಅದರಿಂದ ನಾವು ಆಲೋಚನೆ ಮಾಡಬೇಕು ಇಲ್ಲಿ. ಯಾಕಂದರೆ ಇಲ್ಲಿ ನೋಡಿ, 1 ಕೊರಿಂಥ ಪುಸ್ತಕ 6ನೇ ಅಧ್ಯಾಯ 12ನೇ ವಚನ ನೋಡ್ಕೊಳ್ಳೋಣ. 1 ಕೊರಿಂಥ 6ನೇ ಅಧ್ಯಾಯ 12ನೇ ವಚನವನ್ನು ಓದಿಕೋಣ. ಎಲ್ಲ ಕಾರ್ಯಗಳನ್ನು ಮಾಡುವುದಕ್ಕೆ ನನಗೆ ಸ್ವಾತಂತ್ರ್ಯವೇನು ಉಂಟು, ಆದರೆ ಎಲ್ಲವೂ ವಿಹಿತವಾಗಿರುವುದಿಲ್ಲ. ಎಲ್ಲಾ ಕಾರ್ಯಗಳನ್ನು ಮಾಡುವುದಕ್ಕೆ ನನಗೆ ಸ್ವಾತಂತ್ರ್ಯ ಉಂಟು, ಆದರೆ ನಾನು ಯಾವುದಕ್ಕೂ ಒಳಗಾಗುವುದಿಲ್ಲ. ಪೌಲನೇ ಅಂತಾನೆ ಸಾಕಷ್ಟೇ. ಇಷ್ಟು ಅದ್ಭುತವಾದ ರೀತಿಯಲ್ಲಿ ಪೌಲನು ಬರೀತದಾನೆ ಅಂದರೆ ನಾವು ಆಲೋಚನೆ ಮಾಡಬೇಕು. ನೋಡಿ, ಎಲ್ಲ ಕಾರ್ಯವನ್ನು ಮಾಡೋದಕ್ಕೆ ನನಗೆ ಸ್ವಾತಂತ್ರ್ಯ ಉಂಟು, ಆದರೆ ಎಲ್ಲವೂ ವಿಹಿತವಾಗುವುದಿಲ್ಲ. ಎಲ್ಲ ಕಾರ್ಯವನ್ನು ಮಾಡಲಿಕ್ಕೆ ನನಗೆ ಈ ಭೂಮಿಯಲ್ಲಿ ಅಧಿಕಾರ ಉಂಟು, ಆದರೆ ಎಲ್ಲವೂ ಸಹ ಅನುಕೂಲವಾಗುವುದಿಲ್ಲ.
ಅಂತ ಪೌಲನು ಇಲ್ಲಿ ಪಾಪ ಮಾಡೋದಕ್ಕೂ ಒಳ್ಳೆಯದನ್ನು ಮಾಡ್ಬೋದು ಬ್ರೋ. ನೀನು ಪಾಪನಾರು ಮಾಡ್ಬೋದು, ಒಳ್ಳೆತನ ಮಾಡ್ಬೋದು. ಆದರೆ ಅವನು ಹೇಳುವಂಥ ಮಾತು ಏನಂತಂದರೆ, ನಮ್ಮನ್ನು ದೇವ್ರು ನಮಗೆ ಸ್ವಾತಂತ್ರ್ಯ ಕೊಟ್ಟಿದ್ದಾರಪ್ಪ. ನೀನು ಏನಾದ್ರು ಆರಿಸ್ಕೋಬೋದು, ಒಳ್ಳೇದನ್ನಾರು ಆರಿಸ್ಕೋಬೋದು. ನಾವು ಮೊದಲೇ ನೋಡೋದು, ಜೀವ ಮಾರ್ಗ ಇಟ್ಟಿದ್ದಾನೆ ದೇವರು, ಸತ್ಯ ಮಾರ್ಗ ಮತ್ತು ನರಕದ ಮಾರ್ಗವನ್ನು ಇಟ್ಟಿದ್ದಾನೆ. ಅದರಲ್ಲಿ ಯಾವ್ದು ಬೇಕಾದನ್ನು ನೀನು ಆರಿಸ್ಕೋಬೋದು ಈ ಲೋಕದಲ್ಲಿ. ದೇವರು ನಿನ್ನನ್ನು ಸತ್ಯವಂತರಾಗಿ ಭೂಮಿ ಮೇಲೆ ಬಿಟ್ಟು ನಿನ್ನ ಸ್ವತಂತ್ರರಾಗಿ ಬಿಟ್ಟಿದ್ದಾನೆ. ದೇವರ ಉದ್ದೇಶ ನೀನು ಪರಿಶುದ್ಧನಾಗಿರಬೇಕು, ನೀತಿವಂತನಾಗಿರ್ಬೇಕಂತ. ದೇವರು ಈ ಭೂಮಿ ಮೇಲೆ ನೀನು ಯಾವುದನ್ನಾರು ಆರಿಸೋದು ಯಾವುದಂತ ಎಲ್ಲ ಕಾರ್ಯಗಳನ್ನು ಮಾಡೋದಕ್ಕೆ ನನಗೆ ಸತ್ರ ಉಂಟು ಅಂತ ಹೇಳ್ತಾನೆ. ಆದರೆ ಎಲ್ಲವೂ ಹಿತವಾಗುವುದಿಲ್ಲ. ಎಲ್ಲ ಕಾರ್ಯಗಳನ್ನು ಮಾಡೋದು ನನಗೆ ಸ್ವತಃ ಉಂಟು, ಆದರೆ ನಾನು ಯಾವುದಕ್ಕೂ ಒಳಗಾಗುವುದಿಲ್ಲ ಅಂತ ಹೇಳ್ತಾನೆ. ನನ್ನ ಜೀವಿತದಲ್ಲಿ ಯಾವುದು ಒಂದು ಕೆಟ್ಟದ್ದು ಅದಕ್ಕೆ ನಾನು ಹೋಗಲ್ಲ, ನಾನು ಒಳ್ಳೆಯ ಕಾರ್ಯವನ್ನೇ ಮಾಡ್ತೀನಿ ಅಂತ ಪೌಲನ್ನು ಇಲ್ಲಿ ಕೊರಿಂಥದವರಿಗೆ ಬರೀತದೆ ದೇವ್ರ ಮಕ್ಕಳೇ. ಯಾಕೆ ನೋಡುವಾಗಲಿ 1 ಥೆಸಲೋನಿಕ 6ನೇ ಅಧ್ಯಾಯ 21ನೇ ವಚನವನ್ನು ನೋಡ್ಕೊಳಪ್ರೆ. 1 ಥೆಸಲೋನಿಕದವರೆಗೆ ಅಲ್ಲಿ ನಾನು ನೋಡೋಣ. 5ನೇ ಅಧ್ಯಾಯ 21ನೇ ವಚನವನ್ನು ದಯಮಾಡಿ ಓದೋಣ. ಆದರೆ ಎಲ್ಲವನ್ನು ಪರಿಶೀಲಿಸಿ ಒಳ್ಳೆಯದನ್ನೇ ಭದ್ರವಾಗಿ ಹಿಡಿದುಕೊಳ್ಳಿರಿ, ಸಕಲ ವಿಧವಾದ ಕೆಟ್ಟತನಕ್ಕೆ ದೂರವಾಗಿರಿ. ಈ ಪೌಲನು ಹೇಳ್ತದೆ ದೇವ್ರ ಮಕ್ಕಳೇ, ನೋಡ್ರಿ, ಎಲ್ಲವನ್ನ ಪರಿಶೋಧಿಸಿರಿ. ನಾವು ಏನೇ ಮಾಡ್ಬೇಕಾದ್ರೂ ಸಹ ಪರಿಶೋಧಿಸಬೇಕು. ಒಳ್ಳೆದನ್ನು ಭದ್ರವಾಗಿ ಇಟ್ಕೊಳ್ಳಿ. ಒಳ್ಳೆದನ್ನು ಭದ್ರವಾಗಿ ಇಟ್ಕೊಳ್ಳಿ, ಸಕಲ ವಿಧವಾದ ಕೆಟ್ಟತನಕ್ಕೆ ದೂರವಾಗಿರಿ ಅಂತ ಹೇಳ್ತಾನೆ. ನಾವು ಎಲ್ಲವನ್ನ ಪರಿಶೋಧಿಸಿ ಒಳ್ಳೆದನ್ನು ಭದ್ರವಾಗಿ ಇಟ್ಕೊಳ್ಳಬೇಕು, ಕೆಟ್ಟದನ್ನು ಬಿಡಬೇಕು ಬ್ರೆ. ಅದಕ್ಕೆ ನಾವು ಜ್ಞಾನೋಕ್ತಿ ಪುಸ್ತಕದಲ್ಲಿ ನೋಡ್ತೀವಿ, ಜ್ಞಾನಿಯು ಕೇಡನ್ನು ನೋಡಿ ಓಡಿ ಹೋಗ್ತಾನಂತ ಬ್ರೆ. ಅಂದರೆ ನಿಜವಾದಂಥ ವಾಕ್ಯವನ್ನು ತಿಳ್ಕೊಂಡಿರೋಂಥವ್ರು, ಸತ್ಯವನ್ನು ತಿಳ್ಕೊಂಡವ್ರು ಏನು ಮಾಡ್ತಾರಂತೆ, ಆ ಒಂದು ಕೇಡು, ಒಂದು ಪಾಪ ಬಂದಾಗ ಅವನು ಅಲ್ಲಿಂದ ಓಡೋಗ್ತಾನಂತ ಬ್ರೆ. ಉದಾಹರಣೆಗೆ ಈಗ ನೋಡಿ, ಪಾಪ ಮಾಡುವಂಥ ಸಮಯ ಸಿಕ್ಕಿದೆ ಬ್ರೆ. ಈಗ ಪಾಪ ಮಾಡೋಂಥ ಚಾನ್ಸು ನಮಗೆ ಸಿಕ್ಕಿದೆ. ಆಗ ನಾವು ಅಲ್ಲಿಂದ ಆ ಪಾಪ ಮಾಡೋಕ್ಕೆ ನಮಗೆ ಸಮಯ ಸಿಕ್ಕರೂ ಸಹ ಏನ್ಬೇಕು, ಅಲ್ಲಿಂದ ನಾವು ಓಡೋಗ್ಬೇಕು. ಈಗ ವ್ಯಭಿಚಾರ ಮಾಡುವಂಥ ಸಮಯ ಏನಾಗಿದೆ, ಮಾಡ್ತಾ ಇದ್ದಾನೆ. ವ್ಯಭಿಚಾರ ಮಾಡುವಂಥದ್ದು ಮನಸ್ಸು ಬಂತು, ಅಥವಾ ಯಾವುದೊಂದು ಪಾಪ ಕೃತ್ಯ ಬಂತು, ಆಗ ಅದನ್ನು ನಾವು ಸ್ವೀಕಾರ ಮಾಡಬಾರ್ದು ಬ್ರೆ. ಅದರಿಂದ ಬಿಟ್ಟು ನಾವು ಇರಬೇಕು, ದೇವರ ವಾಕ್ಯದ ಬಳಿ ಇರಬೇಕು. ಅದನ್ನು ಬಿಟ್ಟು ಹೋಗ್ಬೇಕು ಬ್ರೆ. ನಮ್ಮೆಲ್ಲರಿಗೂ ಗೊತ್ತು ಯೋಶೋಪನ ಚರಿತ್ರೆ. ಆತನ ಯಾವ ರೀತಿ ಹಿಂಸೆ ಮಾಡಿದ್ರು, ತನ್ನ ಅಣ್ಣಂದಿರು ಯಾವ ರೀತಿ ಅದನ್ನು ಒಂದು ಮಿದ್ಯಮರಿಗೆ ಮಾರಲ್ಪಟ್ಟರು, ಅವನು ಯಾವ ರೀತಿ ಕಷ್ಟಪಟ್ಟ ಐಗುಪ್ತ ದೇಶದಲ್ಲಿ. ಲಾಸ್ಟ್ಗೆ ಡೆವಲಪ್ ಆಗ್ತಾ ಬರುವಾಗ ಆ ಮನೆಯಲ್ಲಿ ಯಾವ ರೀತಿ ಅವನ ಮೇಲೆ ಒಂದು ಶೋಧನೆಗೊಳಗಾದ, ತಪ್ಪು ಮಾಡದಿದ್ರು ಸಹ ಮಾಡಿದ ಅಂತ ಹೇಳಿದ್ರೆ, ಆ ಪಾಪ ಕೃತ್ಯಗಳನ್ನು ಮಾಡಲಿಕ್ಕೆ ಆ ಸ್ತ್ರೀ ಅವನ ಪ್ರೇರಣೆ ಮಾಡಿದಾಗ ಅವನು ತನ್ನ ಬಟ್ಟೆನ ಅಲ್ಲೇ ಬಿಟ್ಟು ಓಡಿ ಹೋಗೋದನ್ನು ನಾವು ನೋಡ್ತೀವಿ. ಕೊನೆಗೆ ಆದರೂ ಸಹ ಆತನ ತನ್ನ ಗಂಡನಿಗೆ ಹೇಳಿ ಆತನ ತಪ್ಪು ಮಾಡದೇ ಇರೋದು ಸಹ ಅವನ ಸೆರೆಮನೆಗೆ ಕಳಿಸ್ತಾರಪ್ರೆ. ಆದರೆ ಎಲ್ಲ ವಿಷಯದಲ್ಲೂ ಸಹ ಆತನ ಒಳ್ಳೆಯದನ್ನೇ ಮಾಡ್ತಾ ಬಂದಪ್ರೆ ಯೋಶೋಪನು. ಕೊನೆಗೆ ಆತನ ಒಂದು ಐಗುಪ್ತ ದೇಶದಲ್ಲಿ ಒಂದು ಪ್ರಧಾನಮಂತ್ರಿಯಾಗಿ ಮಾರ್ಪಟ್ಟ ದೇವರ ಮಕ್ಕಳೇ. ಅದೇ ರೀತಿ ಈ ಭೂಮಿಯಲ್ಲಿ ದೇವರು ಆ ಪಾಪ ಮಾಡುವಂಥ ಸಂದರ್ಭ ನಮ್ಮ ಮೇಲೆ ಬಂದಾಗ ನಾವು ಅಲ್ಲಿಂದ ಓಡಿ ಹೋಗಬೇಕು. ದೇವ್ರ ಕೆಲವು ಟೈಮ್ ನಮ್ಮನ್ನು ಟೆಸ್ಟ್ಮೆಂಟ್ ಮಾಡ್ತಾನಪ್ರೆ. ನಮ್ಮನ್ನು ನಾವು ಕಾಪಾಡ್ಕೊಳ್ಬೇಕು. ಕೆಲವು ನಾವು ಮಾತಿನಲ್ಲಿ ನಾವು ಪಾಪ ಮಾಡ್ತಾ ಇರ್ತೀವಿ. ಪಾಪ ಗೊತ್ತಿಲ್ಲದಂಗೆ ನಾವು ಬರೀ ಬಾಯಲ್ಲೇ ಏನು ಮಾಡ್ತಿದ್ದೀವಿ, ಪಾಪಗಳನ್ನು ಮಾಡ್ತಾ ಇರ್ತೀವಿ. ಬೇರೆಯವ್ರನ್ನ ಕುರಿತು ತೀರ್ಪು ಮಾಡುವಂಥದ್ದು, ಇಲ್ಲಾಂದರೆ ಬಾಯಲ್ಲಿ ಬಳಸಾದಂಥ ಮಾತುಗಳನ್ನಾಡುವಂಥದ್ದು, ಅಥವಾ ಏನೋ ಒಂದು ಮಾತಾಡುವಂಥದ್ದು ಬ್ರೆ. ಯಾಕಂದರೆ ಈ ಒಂದು ನಾವು ನೋಡುವಾಗ ಸಮಾಜದಲ್ಲಿ ಒಬ್ಬೊಬ್ಬ ಮನುಷ್ಯನು ಒಂದೊಂದು ರೀತಿ ಇದ್ದಾನೆ ಬ್ರೆ. ಒಬ್ಬ ಮನುಷ್ಯನು ಒಂದೊಂದು ರೀತಿ, ಹೆಂಗೆ ಅಂದರೆ ಹೇಳೋಕ್ಕಾಗಲ್ಲ. ಅವನು ವಿಚಾರ, ಒಂದು ಕಳ್ಳತನ, ಮತಛಂದಸವಾದಿಗಳು ಇವತ್ತು ನೋಡಿ ಬ್ರೆ, ವಿಚಾರದಲ್ಲಿರುವಂಥ ಜನಗಳಿದ್ದಾರೆ. ಅನೇಕರು ಕಳ್ಳತನ ಮಾಡ್ತಾ ಇದ್ದಾರೆ. ಮತ್ತು ಮತಛಂದಸವಾದಿಗಳಿದ್ದಾರೆ ಬ್ರೆ. ಒಟ್ಟಿನಲ್ಲಿ ಏನಾಗಿದ್ದಾರೆ ಬ್ರೆ, ದೇವರು ಇದೆಲ್ಲವನ್ನು ನೋಡ್ತಾನೆ ಬ್ರೆ. ಇವನ ಆಯಸ್ಸು ಮುಗಿದ ಮೇಲೆ ದೇವರು ಅವನನ್ನು ಬಿಡೋದಿಲ್ಲ ದೇವ್ರ ಮಕ್ಕಳೇ. ಇಲ್ಲಿ ಭೂಮಿಯಲ್ಲಿ ಸ್ವತಂತ್ರರಾಗಿ ನಮ್ಮನ್ನು ಬಿಟ್ಟಿದ್ದಾನೆ, ನೀನು ಹೆಂಗಾರು ಜೀವಿಸ್ಬೋದಂತ. ಆದರೆ ನಿನ್ನ ಆಯಸ್ಸು ಮುಗಿದ ಮೇಲೆ ದೇವರು ಖಂಡಿತವಾಗಿ ಅದನ್ನು ಬಿಡೋದಿಲ್ಲ ಬ್ರೆ. ಯಾರೇ ಆಗಿರ್ಬೋದು ಬ್ರೆ, ದೇವರು ಅವರನ್ನು ಬಿಡುವಂಥ ಚಾನ್ಸೇ ಇಲ್ಲ ಬ್ರೆ.
ಯಾಕಂದರೆ ದೇವರು ಈ ಭೂಮಿ ಮೇಲೆ ನಿನ್ನ ಉನ್ನತವಾಗಿರು, ಪರಿಶುದ್ಧವಾಗಿರು, ನೀತಿವಂತನಾಗಿರುವಂಥ ದೇವರು ನಿನ್ನ ಕಳಿಸಿ ಎರಡು ಮಾರ್ಗಗಳಿಂದ ನೀನು ಯಾವ್ದನ್ನಾರು ಆರಿಸ್ಕೋಬೋದು ಅಂತ. ಆದರೆ ಬಹುತೇಕ ಜನರು ಏನು ಮಾಡಿದ್ದಾರೆ ಅಂದರೆ ಅನೇಕರು ಏನು ಮಾಡಿದ್ದಾರೆ, ಕೆಟ್ಟ ಮಾರ್ಗವನ್ನೇ ಆರಿಸ್ಕೊಳ್ತಿದ್ದಾರಪ್ಪ. ನಾವು ನೋಡ್ರಿ, ಆ ಮತ್ತಾಯನ ಸುವಾರ್ತೆ 7ನೇ ಅಧ್ಯಾಯ 13ನೇ ವಚನ ನೋಡುವಾಗ ಯಾವ ರೀತಿ ಜನರಿದ್ದಾರೆ ಅಂತ ಗೊತ್ತಪ್ಪ. ಮತ್ತಾಯನ ಸುವಾರ್ತೆ 7ನೇ ಅಧ್ಯಾಯ 13ನೇ ವಚನ ನಾವು ಓದುವಾಗ ಬಹಳ ಸ್ಪಷ್ಟವಾಗಿ ಇಕ್ಕಟ್ಟಾದ ಬಾಗಿಲಿನಿಂದ ಒಳಕ್ಕೆ ಹೋಗಿರಿ, ನಾಶಕ್ಕೆ ಹೋಗುವ ಬಾಗಲು ದೊಡ್ಡದು, ದಾರಿ ಅಗಲವು, ಅದರಲ್ಲಿ ಹೋಗುವವರು ಬಹುಜನ. ನಿತ್ಯ ಜೀವಕ್ಕೆ ಹೋಗುವ ಬಾಗಲು ಇಕ್ಕಟ್ಟು, ದಾರಿ ಬಿಕ್ಕಟ್ಟು, ಅದನ್ನು ಕಂಡು ಹಿಡಿಯುವವರು ಸ್ವಲ್ಪ ಜನ. ನೋಡಿ ಪ್ರೇ, ಇಲ್ಲಿ ಇಕ್ಕಟ್ಟಾದ ಬಾಗಿಲಿಂದ ಒಳಗೆ ಹೋಗಿರಿ ಅಂತ ಹೇಳ್ತಾರೆ ಪ್ರೇ. ಈ ಸತ್ಯವಾಕ್ಯ ಅನ್ನೋದು ಬಹಳ ಇಕ್ಕಟ್ಟು ಮಕ್ಕಳೇ. ನೋಡಿ, ಮುಂಜಾನೆ ಎದ್ದು ನಾವು ಪ್ರಸವವಾಗಿ ಎಲ್ಲ ನಿದ್ದೆನೇ ಬಿಟ್ಟು ದೇವ್ರ ವಾಕ್ಯಗಳಲ್ಲಿ ನಿಂತ್ಕೋಬೇಕಂದ್ರೆ ಅಷ್ಟು ಸುಲಭವಾದ ಕಾರ್ಯ ಅಲ್ಲ, ಬಹಳ ಕಷ್ಟಕರವಾದಂಥದ್ದು. ಒಬ್ಬರೇ ಪ್ರತಿನಿತ್ಯ, ಅದರಲ್ಲೂ ಪ್ರತಿನಿತ್ಯ ಹೇಳ್ಬೇಕಂದ್ರೆ, ಪ್ರತಿನಿತ್ಯ ಬಂದು ನಾವು ಇಲ್ಲಿ ಕೂತ್ಕೋಬೇಕಂದ್ರೆ ಅದು ಭಾಳ ಇಕ್ಕಟ್ಟು ಮನುಷ್ಯನಿಗೆ. ನೋಡಿ, ಎಷ್ಟು ಜನ ಈ ಕರ್ನಾಟಕದಲ್ಲಿ ಎಷ್ಟು ಜನ ಇದ್ದೀವಿ, ಎಲ್ಲೋ ಕೆಲವರು ಮಾತ್ರ ಈ ಒಂದು ಬೆಳಗಿನ ಸಮಯದಲ್ಲಿ ಎದ್ದು ಈಗ ಭಾಳ ಏನು ಮಾಡಿದೆ ಆ ಒಂದು ವಾಕ್ಯವನ್ನು ಕೇಳ್ತಾರೆ. ಇನ್ನು ಕೆಲವರೆಲ್ಲರೂ ಏನು ಮಾಡ್ತಿದ್ದಾರೆ, ಅವ್ರು ಮಲಗಿದ್ದಾರೆ, ಈ ಲೋಕದ ಬಗ್ಗೆ ಚಿಂತೆ ಮಾಡ್ತಿದ್ದಾರೆ. ಯಾವ ಕೆಲಸ ಮಾಡಲಿ, ಎಲ್ಲಿ ಹೋಗಲಿ, ಈ ರೀತಿಯಾಗಿ ಕಾರ್ಯ ಮಾಡ್ತಿದ್ದಾರೆ ಹೊರತು ಯಾರು ಸಹ ಸತ್ಯವಾದಂಥ ವಾಕ್ಯವನ್ನು ಕೇಳೋಕ್ಕೆ ಬರ್ತಲ್ಲಪ್ಪ. ಅದರಿಂದ ಪರಲೋಕದ ಬಾಗಿಲು ಇಕ್ಕಟ್ಟಂತೆ, ಆದರೆ ನಾಶನಕ್ಕೆ ಹೋಗುವಾಗಲೂ ಆಗಲ್ಲ. ನೋಡಿ, ಒಬ್ಬ ವ್ಯಕ್ತಿ ಸತ್ಯವಾಕ್ಯ ಕೇಳ್ತಾರೆ, 1,00,000 ಜನ ನರಕಕ್ಕೆ ನಡೆಸ್ತಾ ಇರ್ತಾರಂತ ಪ್ರೇ. 1,00,000 ಒಬ್ಬನೇ ಪ್ರೇ. ಇನ್ನು 1,00,000 ಏನು ನಾಶನದ ಮಾರ್ಗದಲ್ಲಿ ಹೋಗ್ತಾರಂತ ಪ್ರೇ. ಅದನ್ನು ಕಂಡಿಡಿದು ಬಹು ಜನ ನೋಡಿ, ಒಂದು ಮದುವೆ ಆಗಿರ್ಬೋದು ಅಥವಾ ಒಂದು ಸಿನಿಮಾ ಆಗಿರ್ಬೋದು, ಎಲ್ಲೆಲ್ಲಿ ಕೆಟ್ಟತನ ಇರ್ತದೆ ಅಲ್ಲಿ ಜನಗಳು ಜಾಸ್ತಿ ಇರ್ತಾರೆ ಪ್ರೇ. ಎಲ್ಲಿ ಒಂದು ತಪ್ಪಾದಂಥ ಆರಾಧನೆ ಇರ್ತದೆ, ತಪ್ಪಾದಂಥ ವಾಕ್ಯಗಳಿರ್ತವೆ, ಅಲ್ಲಿ ಅನೇಕರು ಬೇಡ ಅಂದರೂ ಹೋಗ್ತಾ ಇರ್ತಾರೆ ಪ್ರೇ. ಎಲ್ಲಿ ಸತ್ಯವಾಕ್ಯ ಇದ್ದಾಗ ಹೇಳ್ತಾನೆ ಅಲ್ಲಿಗೆ ಜನರು ಬರೋದಿಲ್ಲ, ಮಾತುಗಳನ್ನ ಕೇಳೋದಿಲ್ಲ. ದೇವರು ಈ ಭೂಮಿಯಲ್ಲಿ ಸತ್ಯವನ್ನು ಇಟ್ಟಿದ್ದಾನೆ, ಅಸತ್ಯವನ್ನು ಇಟ್ಟಿದ್ದಾನೆ ಪ್ರೇ. ಆದರೆ ನಾವು ಆರಿಸ್ಕೊಳ್ಳೋದು ನಮ್ಮ ಮೇಲೆ, ನಮಗದು ಡಿಪೆಂಡ್ ಪ್ರೇ. ಅದರಿಂದ ಈ ಲೋಕದಲ್ಲಿ ನೋಡುವಾಗ ಆಯುಸ್ಸು ಮುಗಿದ ಮೇಲೆ ಪ್ರೇ, ಈ ಒಂದು ವೇಳೆ ಈ ಲೋಕದಲ್ಲಿ ನಾವು ಯಶಸ್ವಿಯಾಗಿ ಕಾಣ್ತಾ ಇರ್ಬೋದು, ಪಾಪ ಮಾಡಿಕೊಂಡು ಈ ಲೋಕದಲ್ಲಿ ಉದ್ಧಾರ ಆಗಿ ಚೆನ್ನಾಗಿ ಏನೇನು ಆಗ್ತಾರೆ. ಆದರೆ ಒಂದು ದಿನ ನಿನ್ನ ಗುಂಡಿಗೆ ಉಸಿರು ನಿಂತೋದಾಗ ನಿನಗೆ ಸ್ಟಾರ್ಟ್ ಆಗ್ತದೆ ಪ್ರೇ, ಶಿಕ್ಷೆ ಅನ್ನೋದು ನಿನಗೆ ಸ್ಟಾರ್ಟ್ ಆಗ್ತದೆ ಪ್ರೇ. ಯಾಕಂದರೆ ನೀತಿವಂತನೇ ಈ ಲೋಕದಲ್ಲಿ ಬಹಳ ಕಷ್ಟ ಇರ್ಬೋದು ಪ್ರೇ. ಲಾಜರನ್ನು ನೋಡುವಾಗ ಬಹಳ ನೀತಿವಂತನು, ಆತನ ತಪ್ಪು ಮಾಡದೇ ಹೋದಂತನು, ದೇವರುಗಳಿಗೆ ಯಾವಾಗಲೂ ದೇವರನ್ನ ನಾಮಸ್ಮರಣೆ ಮಾಡಿದಂಥ ವ್ಯಕ್ತಿ. ಬಟ್ ಆತನ ಜೀವಿತ ನೋಡುವಾಗ ಆತನ ನೀತಿವಂತನಾಗಿರುವಾಗ ಬಹು ಕಷ್ಟಗಳನ್ನು ಅನುಭವಿಸ್ತಾನೆ ಪ್ರೇ. ಎಂಥ ಕಷ್ಟಗಳಂದ್ರೆ ಪ್ರೇ, ಆತನಿಗೆ ಊಟ ಇಲ್ಲ, ಬಟ್ಟೆಗಳಿಲ್ಲ, ಮಲಿಕ್ಲಿಕ್ಕೆ ಸರಿಯಾದ ಸ್ಥಳ ಇಲ್ಲ, ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಆತನಿಗೆ ಆರೋಗ್ಯನೇ ಇಲ್ಲ ಪ್ರೇ. ಮನುಷ್ಯನು ಇಲ್ಲದಾಗ ಎಷ್ಟು ಕಷ್ಟವನ್ನು ಪಡ್ತಾನೆ ಪ್ರೇ, ತುಂಬ ಕಷ್ಟ. ಆದರೆ ಅವನ ಮನೆ ಪಕ್ಕದಲ್ಲಿ ಒಬ್ಬ ಐಶ್ವರ್ಯವಂತ ಅವನಿಗೆ ದಿನನಿತ್ಯ ಸುಖ ಪಡ್ತಾ ಇದ್ದಾನೆ ಪ್ರೇ, ಒಳ್ಳೆ ವೈಭವದಿಂದ ಜೀವಿಸ್ತಾ ಇದ್ದಾನೆ. ಹೌದು ನನ್ನ ಪ್ರಿಯ ದೇವಜನರೇ, ಈ ಒಂದು ಸ್ವರವನ್ನು ಈ ಒಂದು ಬೆಳಗಿನ ಸಮಯದಲ್ಲಿ ಕೇಳುತ್ತಿರುವಂಥ ಪ್ರೀತಿಯುಳ್ಳ ಮಕ್ಕಳೇ, ಹೌದು, ನನ್ನ ಜೀವಿತದಲ್ಲಿ ಅನೇಕ ಕಷ್ಟಗಳು, ಹೋರಾಟಗಳು, ನಿಂದನೆಗಳು, ಅಪಮಾನಗಳು ಬರ್ತಾ ಇದ್ರು ಸಹ ಈ ಸತ್ಯವಾಕ್ಯಕ್ಕೋಸ್ಕರ ನಾವು ನಿಂತಿದ್ದೀವಿ. ಆದರೆ ಒಂದಲ್ಲ ಒಂದು ದಿನ ದೇವರು ಅದಕ್ಕೆ ತಕ್ಕ ಪ್ರತಿಫಲವನ್ನು ಆತನ ನಿಮಗೆ ಎಲ್ಲರಿಗೂ ಅದನ್ನು ಕೊಡುವಂಥದ್ದಾಗಿದ್ದಾನೆ. ಯಾರ್ಯಾರು ಎಷ್ಟೆಷ್ಟು ಪ್ರಯಾಸ ಪಡ್ತಿದ್ದೀವಿ, ದೇವರು ಒಂದಲ್ಲ ಒಂದು ದಿನ ನಮಗೆ ಬಹುಮಾನವನ್ನು ಕೊಡ್ತಾರೆ ಪ್ರೇ. ನಾವು ನೋಡುವಾಗ ಟೀಚರು ಆ ಸ್ಕೂಲಲ್ಲಿ ಪೇಪರ್ನ ವ್ಯಾಲ್ಯೂಯೇಷನ್ ಮಾಡ್ತಾರೆ ಪ್ರೇ. ಎಷ್ಟೆಷ್ಟು ಚೆನ್ನಾಗಿ ಮನಸ್ಸನ್ನು ಬರೆದಿದ್ದಾನೆ ಅಷ್ಟು ಮಾರ್ಕ್ಸ್ಗಳನ್ನು ಏನು ಮಾಡ್ತಾರೆ ಅವ್ರು ಆಗ್ತಾ ಹೋಗ್ತಾ ಇರ್ತಾರೆ ಪ್ರೇ. ಕೊನೆಯಲ್ಲಿ ಆ ಒಂದು ರಿಸಲ್ಟನ್ನು ತಿಳಿಸ್ತಾರೆ ಪ್ರೇ. ಅವನ ಹ್ಯಾಂಡ್ ರೈಟಿಂಗ್ ಆಗಿರ್ಬೋದು, ಅವನು ಮಾಡಿರೋಂಥ ಆನ್ಸರ್ಗಾಗಿರ್ಬೋದು, ಮತ್ತು ಅವನ ಡಿಸಿಪ್ಲಿನ್ಗಾಗಿರ್ಬೋದು, ಪ್ರತಿಯೊಂದಕ್ಕೂ ಸಹ ಒಂದು ಅಲ್ಲಿ ಅವ್ರು ಗ್ರೇಸ್ ಮಾರ್ಕ್ ಅಂತ ಕೊಡ್ತಾರೆ ಪ್ರೇ. ಅದೇ ರೀತಿ ಒಂದು ದಿನ ನಿನಗೂ ನನಗೂ ಸಹ ದೇವರು ಆ ಒಂದು ಪರಲೋಕ ರಾಜ್ಯದಲ್ಲಿ ಏನು ಮಾಡ್ತಾನೆ, ನೀನು ಈ ಭೂಮಿಯಲ್ಲಿ ಇಂಥ ಒಂದು ಪಾಪ ಕೃತ್ಯಗಳ ಮಧ್ಯದಲ್ಲೂ ಸಹ ಇಷ್ಟೊಂದು ನೀತಿವಂತನಾಗಿ ನೀನು ಬದುಕಿದೆ ಅಂತ ದೇವರು ಏನು ಮಾಡ್ತಾನೆ, ನಿನಗೆ ಬಹುಮಾನವನ್ನು ಕೊಡ್ತಾನೆ ಪ್ರೇ. ನಾವು ನೋಡ್ತೀವಿ, ನೋಹನ ಕಾಲದಲ್ಲಿ ನೋಹನು ಮಾತ್ರ ಆ ನೀತಿವಂತನಾಗಿದೆ ಎಂಬುದಾಗಿ ಪ್ರೇ. ಅದಕ್ಕಾಗಿ ಆತನ ಮೂಲಕ ಪುನಃ ದೇವರು ಈ ಭೂಮಿಯಲ್ಲಿ ಸಂತಾನವನ್ನು ಉಂಟು ಮಾಡ್ತಾರೆ ಪ್ರೇ.
ಲೋಟನ ಕಾಲದಲ್ಲಿ ನೋಡ್ತೀವಿ, ಲೋಟನು ಆ ಸೋದೋಮನ ಪಟ್ಟಣದಲ್ಲಿ ಆತನೊಬ್ಬನೇ ನೀತಿವಂತನಾಗಿದ್ದನೆಂಬುದಾಗಿ. ಇಸ್ರಾಯೇಲರ ಕಾಲದಲ್ಲಿ ಕಾನಾನ್ ದೇಶಕ್ಕೆ ಆ ಕಾಲೇಬ ಯೋಶನ್ ಬಿಟ್ಟರೆ ಪ್ರತಿಯೊಬ್ಬರು ಸಹ ತಪ್ಪಾದ ಮಾರ್ಗಗಳನ್ನು ಅವರು ಆರಿಸ್ಕೊಂಡಿದ್ದಾರೆ ದೇವ್ರ ಮಕ್ಕಳೇ. ಅದರಿಂದ ಅರಣ್ಯದಲ್ಲಿ ಅವರು ನಾಶವಾದ ಎಂಬುದಾಗಿ ಬರೆಯಲ್ಪಟ್ಟಿದೆ ದೇವ್ರ ಮಕ್ಕಳೇ. ಅದರಿಂದ ನಾವು ಆಲೋಚನೆ ಮಾಡಬೇಕು. ಇಲ್ಲಿ ಹೌದು, ನೀತಿವಂತನಿಗೆ ಬಹು ಕಷ್ಟ ಇರ್ತದೆ ಪ್ರೇ, ಆದರೆ ಅನೀತಿವಂತನಿಗೆ ಈ ಲೋಕದಲ್ಲಿ ಸ್ವಲ್ಪ ಸುಖ ಅವನಿಗೆ, ಆದರೆ ಸತ್ತ ನಂತರ ಅವನ ಗತಿ ಬೇರೆ ಆಗ್ತದೆ ಪ್ರೇ. ಮರಣಿಸಿದ ನಂತರ ಅವನು ಇಮಿಡಿಯೇಟಾಗಿ ನೋಡ್ತೀವಿ. ಯೋಬನ ಪುಸ್ತಕ 21ನೇ 13ನೇ ವಚನ ನೋಡುವಾಗ ನೋಡಿ, ಎಷ್ಟು ಸ್ಪಷ್ಟವಾಗಿ ಯೋಬನ ಮೂಲಕ ದೇವರು ಬರ್ತಾರೆ ಅಂದರೆ, ಯೋಬ 21ನೇ 13ನೇ ವಚನ. ಹೀಗೆ ತಮ್ಮ ದಿನಗಳನ್ನು ಸುಖವಾಗಿ ಕಳೆದು ಕ್ಷಣ ಮಾತ್ರದಲ್ಲಿ ಅನಾಯಾಸವಾಗಿ ಸಮಾಧಿಗೆ ಇಳಿಯುವರು. ನೋಡಿ, ಅಲ್ಲಿ ತೆಲುಗಲ್ಲಿ ಭಾಳ ಚೆನ್ನಾಗಿ ಟ್ರಾನ್ಸ್ಲೇಷನ್ ಮಾಡ್ಯಾರ ಬರೇ. ಹೀಗೆ ತಮ್ಮ ದಿನಗಳನ್ನು ಸುಖವಾಗಿ ಕಳೆದು ಪ್ರೇ ಕ್ಷಣ ಮಾತ್ರದಲ್ಲಿ ಕಣ್ಣು ರೆಪ್ಪೆ ಬರುವಷ್ಟರೊಳಗಾಗಿ ನೀನು ಪಾತಾಳಕ್ಕೆ ಇಳಿದ ಬರಲ್ಪಡ್ತೇವೆ ಪ್ರೇ. ಆ ಪಾತಾಳದಲ್ಲಿ ಏನಿದೆ, ಯಾತನ ಸ್ಥಳ ಇದೆ. ಆ ಯಾತನ ಸ್ಥಳಕ್ಕೆ ನೀನು ಹೋಗ್ಬೇಕಾಗಿದೆ ಅಂತ ಸ್ಪಷ್ಟವಾಗಿ ದೇವರು ತನ್ನ ಭಕ್ತರ ಮೂಲಕ ಬರೆಯಲ್ಪಟ್ಟಿದ್ದಾನೆ ಪ್ರೇ. ನೀವು ಯಾವಾಗ ದೇವ್ರ ಮಕ್ಕಳು ನೀನು ಸಮಾಧಿ ಒಳಗೆ ನೀನು ಹೋಗ್ತೀಯೋ, ಅಲ್ಲಿ ಏನು ಕಾರಣ ನಡೀತದೆ ಅಂದರೆ ನೋಡುವಾಗ ಯೋಬನ ಪುಸ್ತಕ, ಅದೇ ಯೋಬನ ಪುಸ್ತಕ 19ನೇ ಇರಬೇಕು ಪ್ರೇ, 19ನೇ ಅಲ್ಲಿ ನಾವು ನೋಡೋಣ, ಒಂದು ಮಾತುಗಳನ್ನು ನೋಡೋಣ. ಅಲ್ಲಿ ನೋಡ್ರಿ 19ನೇ ಅಲ್ಲಿ 24ನೇ 19ನೇ ವಚನ ಓದೋಣ, 19-20 ಓದೋಣ. ಬರಗಾಲವು ಬಿಸಿಲು ಹಿಮದ ನೀರನ್ನು ಹೀರುವ ಹಾಗೆ ಪಾತಾಳವು ಪಾಪಿಗಳನ್ನು ಎಳೆದುಕೊಳ್ಳುವುದು. ನೋಡಿ, ಪಾಪಿಗಳನ್ನ ಎಳ್ಕೊಳ್ತಂತೆ ಪಾತಾಳ, ಸಾಕಾಗಲ್ಲ ಅಂತ. ಅದಕ್ಕೆ ನೀರನ್ನ ಯಾವ ರೀತಿ ನೆಲ ಹೀರ್ಕೊಳ್ತದೋ ಅದೇ ರೀತಿ ಈ ಪಾತಾಳಗೆ ಎಷ್ಟು ಜನವರು ಅದು ಸ್ವೀಕಾರ ಮಾಡದಂತೆ ಪ್ರೇ. ಹೌದು ಮಗಳೇ. ಕೆಟ್ಟ ಹೊಟ್ಟೆ ಅವನನ್ನು ಮರೆತು ಬಿಡುವುದು, ಹುಳವು ಅವನ ಹೆಣವನ್ನು ರುಚಿಯಿಂದ ತಿನ್ನುವುದು. ಇನ್ನು ನೋಡಿ ಮೇಲೆ ಸಾಕು ಪ್ರೇ. ಇಲ್ಲಿ ಹುಳುವು ನೀನು ಯಾವಾಗ ನೀನು ಈ ಭೂಮಿಯನ್ನು ಬಿಟ್ಟು ಹೋಗ್ತೀಯೋ, ನಿನ್ನ ಆತ್ಮ ಏನಾಗ್ತದೆ, ಅದು ಭಾರದ ಲೋಕಕ್ಕೆ ಹೋಗ್ತದೆ ಪ್ರೇ. ಅದು ಎಂದಿಗೂ ಇನ್ನು ಬರಲ್ಲ. ನೀನು ಎಂದಿಗೂ ಸ್ವರ್ಗದ ಬಗ್ಗೆ ಯೋಚನೆ ಮಾಡುವಾಗೇ ಇಲ್ಲ. ನೀನು ಈ ಲೋಕದಲ್ಲಿ ಆರಿಸ್ಕೊಳ್ಬೇಕು. ನೀನು ಈ ಲೋಕದಲ್ಲಿ ಒಳ್ಳೆಯ ಮಾರ್ಗವನ್ನು ಆರಿಸ್ಕೊಂಡ್ರೆ ದೇವರು ನಮ್ಮನ್ನ ಸ್ವತಂತ್ರರಾಗಿ ಬಿಟ್ಟಿದ್ದಾರೆ ಪ್ರೇ. ನಾನು ಮೊದಲೇ ಹೇಳಿದೆ ನೋಡಪ್ರೆ, ದೇವರು ಯಾಕೆ ಪಾಪವನ್ನು ನಿಲ್ಲಿಸ್ತಾ ಇಲ್ಲ ನೋಡಿ ಪ್ರಿಯ. ದೇವರು ನಮ್ಮೆಲ್ಲರನ್ನ ಸ್ವತಂತ್ರರಾಗಿ ಬಿಟ್ಟಿದ್ದಾರೆ ಪ್ರಿಯ. ನೀನು ಯಾವ್ದನ್ನ ಆರಿಸ್ಕೋಬೋದು. ನೀನು ಒಳ್ಳೆ ಮಾರ್ಗನ ಆರಿಸ್ಕೋಬೋದು, ನೀನು ಕೆಟ್ಟ ಮಾರ್ಗನ ಆರಿಸ್ಕೋಬೋದು. ಅದು ನಿನಗೆ ಸೇರಿದ್ದು. ಆದರೆ ನಿನ್ನ ಆತ್ಮ ಇಮಿಡಿಯೇಟ್ ಆಗಿ ಪಾತಾಳಕ್ಕೆ ಹೋಗ್ತದೆ. ಆದರೆ ನಿನ್ನ ದೇಹ ಏನಾಗ್ತದೆ ಪ್ರೇ, ಅಲ್ಲಿ ಯಾವಾಗ ನಿನ್ನ ಮಣ್ಣಿಗೆ ಬಿದ್ದ ತಕ್ಷಣ ಏನಾಗ್ತದಂತೆ, ಅನೇಕ ಹುಳುಗಳು ಬರ್ತಾವಂತೆ ಪ್ರೇ. ನೀವು ಒಂದು ಮನೆಯಲ್ಲಿ ಯಾವುದೋ ಒಂದು ಜಿರ್ಲೆ ಬರ್ತದೆ ನೋಡಿ ಪ್ರೇ, ಜಿರ್ಲೆ ಆಗಿರ್ಬೋದು, ಯಾವುದೋ ಒಂದು ಒಂದು ಸಾಯಿಸ್ಬಿಟ್ರೆ ನೀವು ಒಂದು 5 ನಿಮಿಷ ಅಲ್ಲಿ ಬಿಡು, ಇಮಿಡಿಯೇಟಾಗಿ ದಂಡು ಇರುವೆಗಳೇ ಬರ್ತವೆ ಪ್ರೇ, ಅದನ್ನು ತಿನ್ನಕ್ಕೆ ಪ್ರೇ. ಅದೇ ರೀತಿ ಇವತ್ತು ಮನುಷ್ಯ ಏನೋ ದೇಹವನ್ನು ಚೆನ್ನಾಗಿ ಕೊಬ್ಬಿಸ್ಕೊಂಡು ತಿನ್ಕೊಂಡು ಭಯಂಕರವಾದ ರೀತಿ ಕಟ್ಟುಮುಟ್ಟಾಗಿ ಇಟ್ಕೊಳ್ತಿದ್ದಾನೆ ಪ್ರೇ. ಆದರೆ ಆತ್ಮದ ಬಗ್ಗೆ ಅವನು ಚಿಂತನೆ ಮಾಡ್ತಾಯಿಲ್ಲ. ಈಗ ನೋಡಿ, ಒಂದು ಮನೆಯಲ್ಲಿ ಪ್ರತಿ ಸಂಡೇ ಒಂದು ಕೋಳಿನ ತಗೊಬರ್ತಾರೆ ಕೆಲವರು, ಅಥವಾ ಮಟನ್ ತಗೊಬರ್ತಾರೆ ಪ್ರೇ. ಅಮ್ಮ ಮನೆಯಲ್ಲಿ ಚೆನ್ನಾಗಿ ಮಟನ್ ಸಾರು ಅಥವಾ ಬಿರಿಯಾನಿ ಮಾಡಿದಾಗ ಏನು ಮಾಡ್ತಾರೆ, ಅವ್ರು ಯಾವಾಗ ಡೈನಿಂಗ್ ಟೇಬಲ್ ತರುವ ಎಲ್ಲರೂ ಖುಷಿ. ಆ ಒಂದು 2 kg ಮಟನ್ನ ಒಂದು ಮರಿನ ಎಲ್ಲ ಹಂಚ್ಕೊಂಡು ಎಷ್ಟು ಖುಷಿಯಿಂದ ನಾವು ತಿಂತಾ ಇರ್ತೀವಿ ಪ್ರೇ. ಅದೇ ರೀತಿ ಮನುಷ್ಯನು ಮರಣಿಸಿದ ನಂತರ ಆ ಹುಳುಗಳು ಸಹ ಇರುತ್ತೆ, ಎತ್ತ ಹೊಟ್ಟೆ ಅವನನ್ನು ಮರೆತು ಬಿಡುವುದು. ಹುಳುವು ಅವನ ಹೆಣವನ್ನು ರುಚಿಯಿಂದ ತಿನ್ನುವುದು ಅಂತ ಹೇಳ್ತದೆ ಪ್ರೇ. ರುಚಿಯಿಂದ, ಖುಷಿಯಿಂದ ತಿಂತದಂತೆ. ನಾವು ಯಾವ ರೀತಿ ಒಂದು ಮಟನ್ನ ಮಾಡ್ಕೊಂಡು ರುಚಿಯಿಂದ ತಿಂತೀವಿ, ಅದೇ ಥರ ಮನುಷ್ಯನ ದೇಹವನ್ನು ಹುಳುಗಳು ತಿನ್ನಲ್ಪಡ್ತವಂತೆ ಪ್ರೇ. ಯಾವಾಗ ಅಂದರೆ ನೀನು ಮರಣಿಸಿದ ಮೇಲೆ. ಅದಕ್ಕೆ ನಾವು ನೋಡ್ತೀವಿ, ಅಲ್ಲಿ ಕೀರ್ತನೆಗಾರ ಹೇಳ್ತಾನೆ ಪ್ರೇ, ಕೀರ್ತನೆ 50ನೇ 16ನೇ ವಚನದಲ್ಲಿ ಕೆಲವೇನು ಗೊತ್ತಾ, ಅಯ್ಯೋ ನಾವು ಇಷ್ಟೆಲ್ಲ ಪಾಪ ಮಾಡ್ತಾ ಇದೀವಲ್ಲ, ನಮ್ಗೆ ಏನು ಶಿಕ್ಷೆ ಆಯ್ತಲ್ಲ, ಅಯ್ಯೋ ದೇವರು ನಮ್ಮ ರೀತಿ, ದೇವರು ನಮ್ಮ ರೀತಿ ಅಂತ ಆಲೋಚನೆ ಮಾಡ್ತಾರಂತೆ ಪ್ರೇ. ನಮ್ಗೆ ಶಿಕ್ಷೆನೇ ಆಯ್ತಲ್ವಲ್ಲ, ನಾವು ಇಷ್ಟೊಂದು ಪಾಪ ಮಾಡ್ತಾ ಇದ್ದೀನಿ, ಇಷ್ಟೊಂದು ಹಣನ ಸುಳ್ಳು ಸಂಪಾದನೆ ಮಾಡ್ತಾಯಿದ್ದೀನಿ, ಎಷ್ಟು ತಪ್ಪು ಮಾಡ್ತಾಯಿದ್ದೀನಿ ನಾನು, ಏನೂ ಇಲ್ಲ, ದೇವರು ನಮ್ಮ ಹಾಗೆ ಪಾಪ ಮಾಡ್ತಾನೆ ನಾನು ಅಂತ ಕೆಲವರು ನಾಸ್ತಿಕರು ಹೇಳುವಂಥ ಮಾತು ನೋಡ್ರಿ. 50ನೇ 16ನೇ ವಚನ.
ಕೀರ್ತನೆ. ದುಷ್ಟರಿಗಾದರೋ ದೇವರು ಹೇಳುವುದೇನೆಂದರೆ, ನನ್ನ ಹ್ಮ್ ವಿಧಿಗಳನ್ನು ಪಠಿಸುವುದಕ್ಕೆ ಹ್ಮ್ ನಿಮಗೇನು ಬಾಧ್ಯತೆ ಉಂಟು? ನನ್ನ ಹ್ಮ್ ನಿಬಂಧನೆಯನ್ನು ಉಚ್ಚರಿಸುವುದು ನಿಮಗೇನು ಕೆಲಸ? ನೀವು ಹ್ಮ್ ನನ್ನ ಸುಶಿಕ್ಷಣವನ್ನು ಹಾಗೆ ಹ್ಮ್ ಮಾಡುತ್ತೀರಲ್ಲ, ನನ್ನ ಹ್ಮ್ ಆಜ್ಞೆಯನ್ನು ಉಲ್ಲಂಘಿಸುತ್ತೀರಿ. ನೀವು ಹ್ಮ್ ಚೋರರೊಡನೆ ಸಂತೋಷದಿಂದ ಸೇರುತ್ತೀರಿ, ಜಾರರ ಹ್ಮ್ ಒಡನಾಟವೇ ನಿಮಗೆ ಇಷ್ಟ. ನಿಮ್ಮ ಹ್ಮ್ ಬಾಯನ್ನು ಕೇಡಿಗೆ ಒಪ್ಪಿಸುತ್ತೀರಿ, ನಾಲಿಗೆಯ ಹ್ಮ್ ಮೋಸವನ್ನು ನೇಯುತ್ತದೆ. ಹ್ಮ್ ಸಹೋದರರನ್ನು ಕ್ಷುದ್ರ ಮಾಡುತ್ತಾ ಹ್ಮ್ ಕೂತುಕೊಳ್ಳುತ್ತೀರಿ, ಒಡ ಹ್ಮ್ ಹುಟ್ಟಿದವರನ್ನು ದೂರುತ್ತೀರಿ. ನೀವು ಹೀಗೆ ಮಾಡಿದರೂ ನಾನು ಸುಮ್ಮನೆ ಇದ್ದಿದ್ದರಿಂದ ದೇವರು ನಮ್ಮಂಥವನೇ ಎಂದು ನೆನೆಸಿಕೊಂಡಿರಿ. ಈಗಲಾದರೂ ನಾನು ಎಲ್ಲವನ್ನೂ ನಿಮ್ಮ ದೇವರು ನಮ್ಮಂಥವನೇ ಎಂದು ನೀವು ನೆನೆಸ್ಕೊಂಡಿದ್ದೀರಿ. ಅನೇಕರು ದೇವರು ನಮ್ಮಾಗೆ ಬಿಡು, ನಾವು ಇಷ್ಟೆಲ್ಲ ಪಾಪ ಮಾಡಿದ್ರು ದೇವರು ಅವರು ಪಾಪ ಮಾಡ್ತಾನೆ ಅಂತ ತಿಳ್ಕೊಂಡಿದ್ದಾರಪ್ಪ. ದೇವರು ಪಾಪ ಮಾಡುವಂಥ ವ್ಯಕ್ತಿ ಅಲ್ಲಪ್ಪ. ದೇವರು ಪ್ರತಿಯೊಬ್ಬರನ್ನು ನೋಡ್ತಾನೆ, ಪ್ರತಿಯೊಬ್ಬರ ಲೆಕ್ಕಗಳನ್ನ ದೇವರು ಬರೀತಾ ಇದ್ದಾನೆ. ಆದರೆ ಈ ದುಷ್ಟರ ವಿಷಯದಲ್ಲಿ ದೇವರು ಹೇಳ್ತಾನೆ. ದುಷ್ಟರ ವಿಷಯದಲ್ಲಿ ದೇವರು ಮಾತನಾಡ್ತಾನೆ. ಯಾಕಂದ್ರೆ ದೇವರು ಪರಿಶುದ್ಧನು, ದೇವರು ಪರಿಶುದ್ಧನು, ಅದು ನೀತಿವಂತನಂತಾರೆ. ಆದರೆ ಮನುಷ್ಯನು ಸಹ ಪರಿಶುದ್ಧವಾಗಿರ್ಬೇಕಂದ್ರೆ ದೇವರು ಇಷ್ಟಪಡ್ತಾ ಇದ್ದಾನೆ. ನನ್ನ ಮಕ್ಕಳು ನನ್ನಾಗಿ ಪರಿಶುದ್ಧರಾಗಿರ್ಬೇಕಂತ ದೇವರು ಇಷ್ಟಪಡ್ತಾ ಇದ್ದಾನೆ. ಆದರೆ ಮನುಷ್ಯನಾದರೂ ತನ್ನ ಬಾಯಿಯ ಮೂಲಕ ಮಾಡಬಾರದ ಪಾಪಗಳನ್ನು ಮಾಡಿಕೊಂಡು ಅನೇಕ ಆತನು ಮರಣದ ನಂತರ ಶಿಕ್ಷೆಗೆ ಗುರಿಯಾಗ್ತದೆ. ಮತ್ತಾಯನ ಬರೆದ ಸುವಾರ್ತೆ 12ನೇ 36ನೇ ವಚನ ಓದುವಾಗ ಅಲ್ಲೇನಿದೆ? ಮತ್ತಾಯನ ಬರೆದ ಸುವಾರ್ತೆ 12ನೇ 36ನೇ ವಚನ ನೋಡಿದ್ರೆ, ಇದಲ್ಲದೆ ನಾನು ಕೈಗೆ ನಿಮಗೆ ಹೇಳುವುದೇನೆಂದರೆ, ಹ್ಮ್ ಮನುಷ್ಯರು ಸುಮ್ಮನೆ ಆಡುವ ಪ್ರತಿಯೊಂದು ಮಾತಿನ ವಿಷಯದಲ್ಲಿ ನ್ಯಾಯವಿಚಾರಣೆ ದಿನದಲ್ಲಿ ಉತ್ತರ ಕೊಡಬೇಕು. ನಿನ್ನ ನೋಡಿ ಮಾತುಗಳನ್ನು ಪ್ರತಿಯೊಂದು ವಿಷಯ ನಾವು ಸುಮ್ಮನೆ ಆಡುವಂಥ ಪ್ರತಿಯೊಂದು ಮಾತಿಗೂ ಒಂದು ನ್ಯಾಯವಿಚಾರಣೆ ಇದೆ. ಆ ದಿನ ನಾವು ಉತ್ತರವನ್ನು ಕೊಡಲೇಬೇಕಂತ. ನ್ಯಾಯವಿಚಾರಣೆ ಇದೆ, ಉತ್ತರವನ್ನು ಕೊಡಲೇಬೇಕಂತೆ. ಯಾಕಂದರೆ 2 ಕೊರಿಂಥ ಪುಸ್ತಕ 5ನೇ 10ನೇ ವಚನ ನೋಡುವಾಗ, 2 ಕೊರಿಂಥ 5ನೇ 10ನೇ ವಚನ ನಾವು ಓದಿಕೊಳ್ಳೋಣ. ಯಾಕಂದರೆ ಪ್ರತಿಯೊಬ್ಬನು ಯಾಕೆಂದರೆ ತನ್ನ ದೇಹದ ಮೂಲಕ ನಡೆಸಿದ ಹ್ಮ್ ಒಳ್ಳೆಯದಕ್ಕಾಗಲಿ ಕೆಟ್ಟದ್ದಕ್ಕಾಗಲಿ ಸರಿಯಾಗಿ ಪ್ರತಿಫಲವನ್ನು ಹೊಂದುವುದಕ್ಕೋಸ್ಕರ ನಾವೆಲ್ಲರೂ ಕ್ರಿಸ್ತನ ನ್ಯಾಯಾಸನದ ಮುಂದೆ ಯಥಾಸ್ಥಿತಿಯಲ್ಲಿ ಕಾಣಿಸಿಕೊಳ್ಳಬೇಕು. ದೇಹದ ಮೂಲಕ ಮಾಡಿದ ಪ್ರತಿಯೊಂದು ತಪ್ಪಿಗೆ ಒಂದು ದಿನ ದೇವರ ಬಳಿ ಕ್ರಿಸ್ತರ ನ್ಯಾಯಸ್ಥಾನದಲ್ಲಿ ಯಥಾರ್ಥವಾಗಿ ನಿಲ್ಲಬೇಕಂತ ನಾವು ಬರರೆ, ಯಥಾರ್ಥವಾಗಿ ನಾವು ಲೆಕ್ಕ ಒಪ್ಪಿಸ್ಲೇಬೇಕಂತ ದೇವ್ರ ಮಕ್ಕಳೇ. ದೇವರು ನಮ್ಮನ್ನು ಈ ಭೂಮಿಯಲ್ಲಿ ಸ್ವತಂತ್ರರಾಗಿ ಬಿಟ್ಟಿದ್ದಾನೆ ಎಂಬುದಾಗಿ ನಾವು ಯಾವ್ಯಾವುದನ್ನು ಆರಿಸ್ಕೋಬಾರ್ದು. ಒಳ್ಳೇದನ್ನ ಆರಿಸ್ಕೊಳ್ಳುವಾಗ ಖಂಡಿತವಾಗಿಯೂ ಕ್ರಿಸ್ತನು ಬರುವಾಗ ನಾವು ನೀತಿವಂತರಾಗಿ ಪರಲೋಕ ಎತ್ತಲ್ಪಡ್ತೀವಿ. ಅನೀತಿವಂತನಾಗಿ ಈ ಭೂಮಿಯಲ್ಲಿ ಬದುಕುವುದಾದರೆ ನೀನು ಒಂದಿನ ಭಯಂಕರವಾದ ಶಿಕ್ಷೆಗೆ ಒಳಗಾಗ್ತಿದ್ದೆ ದೇವ್ರ ಮಕ್ಕಳೇ. ಅದರಿಂದ ದೇವ್ರ ಮಕ್ಕಳೇ, ಹೌದು, ಈ ಭೂಮಿಯಲ್ಲಿ ದೇವರು ಇಷ್ಟೆಲ್ಲ ಪಾಪ ಮಾಡಿದರೂ ಸಹ ದೇವರು ಏಕೆ ಎತ್ತರಿತಲ್ಲ? ಕಾರಣ ಒಂದೇ ಒಂದು ದೇವರು ಈ ಭೂಮಿನನ್ನು ಹುಟ್ಟಿಸಿದಾನೆ. ದೇವರು ಮೊದಲೇ ಸಂಕಲ್ಪ ಮಾಡಿದ್ದಾನೆ. ಆದರೆ ಮನುಷ್ಯನಾದರೂ ಚೋರನಾಗಿ ಕುಯುಕ್ತುಳನಾಗಿ ಭೂಮಿಯಲ್ಲಿ ಕೆಟ್ಟ ಕೆಟ್ಟ ಮಾರ್ಗವನ್ನು ಆರಿಸ್ಕೊಂಡು, ಅನೀತಿ ಮಾರ್ಗವನ್ನು ಆರಿಸ್ಕೊಂಡು ಅವನೇನು ಮಾಡಿದಾನೆ? ನರಕದ ಬಾಗಿಲಿಗೆ ಹೋಗ್ತಾನೆ. ಆದರೆ ಒಂದಿನ ಬರ್ತದೆ, ದೇವರು ಪ್ರತಿಯೊಬ್ಬರಿಗೂ ಸಹ ಲೆಕ್ಕವನ್ನು ಕೇಳೋ ದಿನ ಬಂದೇ ಬರ್ತದೆ. ದೂರ ದೇಶಕ್ಕೆ ಹೋದಂಥ ಆ ಒಂದು ಯಜಮಾನನು 3 ಜನಕ್ಕೆ 3 ಕಾರ್ಯಗಳನ್ನ ಮಾಡಿ ಹೋಗ್ತಾನೆ. ನಾನು ತಿರುಗಿ ಬರ್ತೀನಿ ಎಂಬುದಾಗಿ. ಕೊನೆಗೆ ಆ ಯಜಮಾನ ಬಂದಾಗ 5 ಸಂಪಾದನೆ ಮಾಡೋ 10 ಸಂಪಾದನೆ ಮಾಡಿರ್ತಾನೆ. 2 ಕೊಟ್ಟವನು 4 ಸಂಪಾದನೆ ಮಾಡಿರ್ತಾನೆ. ಆದರೆ 1 ಕೊಟ್ಟವನು ಏನು ಸಂಪಾದನೆ ಮಾಡಿದಾನೆ? ಅವನು ಸುಮ್ಮನೆ ಕಾಲವನ್ನು ಕಳೀತಾ ಇರ್ತಾನೆ. ಕೊನೆಗೆ ಯಜಮಾನ ಇವನು ಮೈಗಳ್ಳ, ಇವನ ಕತ್ಲೆ ಕೊನೆಗೆ ಹಾಕಿ ಇವನು ಕೆಲಸಕ್ಕೆ ಬಾರದವನಂತ ಅವನ ಕತ್ಲೆ ಗುಂಡೆಗೆ ತಳ್ತಾನೆ. ಅದೇ ರೀತಿ ನಮ್ಮ ಯೇಸು ಕ್ರಿಸ್ತನ 2ನೇ ಬರಣ ಬರ್ತದೆ. ಆತನು ಬಂದೇ ಬರ್ತಾನೆ. ಯಾವ ರೀತಿ ಪ್ರವಾದಿಗಳ ಪುಸ್ತಕದಲ್ಲಿ ಅನೇಕ ಹಳೆಯ ಉಂಡುಗಳಿಗೆ ಕ್ರಿಸ್ತನು ಹುಟ್ಟುತ್ತಾನೆ, ಮನುಷ್ಯರಿಗೋಸ್ಕರ ಮರಣಿಸ್ತಾನೆ, ಆತನು 3 ದಿನ ಎಬ್ಬಿಸ್ತಾನೆ ಎಂಬುದಾಗಿ ಅನೇಕ ವಚನಗಳು ಬರೆದ ಪ್ರಕಾರ ಯೇಸು ಕ್ರಿಸ್ತನು ಈ ಭೂಮಿಯಲ್ಲಿ ಹುಟ್ಟಿ ಮರಣಿಸಿ ಹೋಗಿದ್ದಾರೆ. ಅದೇ ಪ್ರಕಾರ ಯೇಸು ಕ್ರಿಸ್ತನು ನಾನು ಬರ್ತೀನಿ ಅಂತ, ತಿರುಗಿ ಬರ್ತೀನಿ ಅಂತ ಹೇಳಿದ್ದಾರೆ. ಬರುವಾಗ ಕರ್ತನ ಕ್ಷಣ ಮಾತ್ರದಲ್ಲಿ ನಾವೆಲ್ಲರೂ ಎತ್ತಲ್ಪಡಬೇಕು. ಒಂದು ವೇಳೆ ಕೈ ಬಿಡಲ್ಪಟ್ಟರೆ ಪಾತಾಳದಲ್ಲಿ ಭಯಂಕರವಾದಂಥ ನಾವು ಯಾತನೆಗೆ ಗುರಿಯಾಗಬಾರ್ದು. ಆದ್ದರಿಂದ ದೇವ್ರ ಮಕ್ಕಳೇ, ಇವತ್ತು ನೀನು ನಾನು ಒಳ್ಳೆಯ ಮಾರ್ಗವನ್ನು ಆರಿಸ್ಕೊಂಡಿದ್ದೀವಿ. ಅನೇಕರಿಗೆ ಇಂಥ ಒಂದು ಒಳ್ಳೆಯ ಮಾರ್ಗವನ್ನು ನಾವು ತೋರ್ತಾ ಇದ್ದೀವಿ. ದೇವರು ಅದಕ್ಕಾಗಿ ನಮ್ಮ ಕೈಲಿ ಎಷ್ಟು ಆಗ್ತದೆ ಅಷ್ಟು ಒಳ್ಳೆಯ ಸೇವೆ ಮಾಡೋಣ. ಅನೇಕರನ್ನ ಕರ್ತನೆಡೆಗೆ ನಾವು ತರೋಣ. ಅನೇಕರಿಗೆ ಒಂದು ವೇಳೆ ಒಳ್ಳೊಳ್ಳೆಯ ಸೇವಕರ ಮೂಲಕವಾಗಿ ಮಾತುಗಳನ್ನ ಕೇಳಿ ನಾವು ಅನೇಕ ರೀತಿಯಲ್ಲಿ ಜನರನ್ನು ಬಲಪಡಿಸೋಣ ಅಂತ ಈ ಮುಂಜಾನೆ ಸಮಯದಲ್ಲಿ ನಿಮ್ಮೆಲ್ಲರಿಗೂ ಸಹ ನಾನು ಒಂದು
ಭಾಳ ಒಂದು ಕಳಕಳಕಾಯಿ ಬೇಡ್ಕೊಳ್ತೀನಿ ಪ್ರೇ. ಯಾಕಂದರೆ ಯಾರಿಗೂ ಸಿಗದಂಥ ಸೌಭಾಗ್ಯವನ್ನು ದೇವರು ನನ್ನ ಪಾಲಿಗೆ ನಿನ್ನ ಪಾಲಿಗೆ ಈ ಭೂಮಿಯಲ್ಲಿ ಒಳ್ಳೆಯ ಮಾರ್ಗವನ್ನು ಆರಿಸಲಿಕ್ಕೆ ದೇವರು ನಮಗೆ ಚಾನ್ಸ್ ಕೊಟ್ಟಿದ್ದಾನೆ ಪ್ರೇ. ಯಾಕಂದರೆ ನಾವು ಆರಿಸ್ಕೊಂಡಿದ್ದಾನೆ, ದೇವರು ನಮ್ಮನ್ನು ಆರಿಸ್ಕೊಂಡಿದ್ದಾನೆ ಪ್ರೇ. ಇಷ್ಟು ಲೋಕದ ಜನಗಳ ಮಧ್ಯದಲ್ಲಿ ದೇವರು ನಮ್ಮನ್ನು ಆರಿಸ್ಕೊಂಡಿದ್ದಾನೆ ಪ್ರೇ. ಆ ಫಲ ಕೊಡಬೇಕು, ಆ ಫಲ ನಿಲ್ಲುವಂಥದ್ದಾಗಬೇಕು ಪ್ರೇ ನಾವು. ಇಲ್ಲಾಂದರೆ ದೇವರು ಈಗಲೇ ಮರಗಳ ಬೇರಿಗೆಯನ್ನು ಕೊಡಲೇ ಹಾಕಿದ್ದೀನಿ, ಯಾವ ಮರ ಫಲ ಕೊಡೋದಿಲ್ವೋ ಅದನ್ನು ಕಡಿದು ಬೆಂಕಿಯಲ್ಲಿ ಸುಟ್ಟಾಕ್ತೀನಿ ಅಂತ ದೇವರು ವಾಕ್ಯ ಹೇಳ್ತಿದ್ದಾರೆ. ಅದರಿಂದ ನಾವೆಲ್ಲರೂ ಸಹ ಆದಷ್ಟು ಸೇವೆಯನ್ನು ಮಾಡಿ ಅನೇಕರಿಗೆ ಒಳ್ಳೆಯ ಮಾರ್ಗವನ್ನು ಬೋಧಿಸೋಣ, ತೋರಿಸೋಣ ಅಂತ ಹೇಳ್ತಾ, ದೇವರು ಈ ವಾಕ್ಯದ ಮೂಲಕ ನನ್ನನ್ನು ನಿನ್ನನ್ನು ಆಶೀರ್ವದಿಸಲಿ ಅಂತ ಹೇಳ್ತಾ, ಈ ವಾಕ್ಯವನ್ನು ದೇವರು ನಮ್ಮೆಲ್ಲರಿಗೂ ಸಹ ಕೊಟ್ಟಿದ್ದಕ್ಕಾಗಿ ದೇವರು ವಂದನೆ ಸಲ್ಲಿಸ್ತಾ, ನಾವು ಕೊನೆಯದಾಗಿ ಕಣ್ಣುಗಳ ಮುಚ್ಚಿ ನಾವೆಲ್ಲರೂ ಸಹ ನಾವು ಪ್ರಾರ್ಥನೆ ಮಾಡ್ಕೊಳ್ಳೋಣ ಪ್ರೇ. ನಮ್ಮನ್ನು ಬಹಳವಾಗಿ ಪ್ರೀತಿಸಿದಂಥ ಪರಲೋಕ ತಂದೆ, ನಿಮ್ಮ ನಾಮಕ್ಕೆ ವಂದನೆಗಳಪ್ಪ, ಸ್ತೋತ್ರಗಳು ತಂದೆ. ತಂದೆಯ ಮುಂಜಾನೆ ಸಮಯದಲ್ಲಿ ಸ್ವಲ್ಪ ಸಮಯ ನಿಮ್ಮ ಮಾತುಗಳನ್ನ ಕರ್ತನೆ, ಈ ಚಿಕ್ಕ ಪಾಠವನ್ನು ನಿನ್ನ ಮಕ್ಕಳ ಮೊದಲು ಹಂಚಿಕೊಳ್ಳುವ ಕೃಪೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರಪ್ಪ. ಹೌದು ದೇವರೇ, ಮನುಷ್ಯನು ಎಂಥ ಒಂದು ಉಪಯುಕ್ತಗಳನ್ನಾಗಿದ್ದಾನಪ್ಪ ದೇವರೇ. ನಮಗಾದರೂ ದೇವರು ಒಳ್ಳೆಯ ಮಾರ್ಗವನ್ನು ಕೊಟ್ಟಿದೆಯಪ್ಪ. ಅನೇಕ ದುಷ್ಟ ವ್ಯಕ್ತಿಗಳು ಅನೇಕ ಕೆಟ್ಟ ಕೆಟ್ಟ ಮಾರ್ಗಗಳನ್ನು ಆರಿಸ್ಕೊಳ್ಳುವಾಗ ಈ ಭೂಮಿಯಲ್ಲಿ ಟೆರರಿಸ್ಟ್ಗಳು, ಅನೇಕ ರೀತಿ ಮತಚಂದಸ್ವಾದಿಗಳು, ಅನೇಕ ರೀತಿ ವ್ಯಭಿಚಾರಿಗಳು, ಕಳ್ಳತನ, ಮೋಸ ಇವೆಲ್ಲವೂ ನಡೆಯುವಾಗ ದೇವರೇ, ನಮ್ಮನ್ನಾದರೂ ಒಳ್ಳೆಯ ನಿತ್ಯ ಜೀವದ ಮಾರ್ಗದಲ್ಲಿ ನಡೆಸ್ತದಿಲ್ಲಪ್ಪ ದೇವ. ಅದಕ್ಕಾಗಿ ನಿಮಗೆ ವಂದನೆಗಳು ಕೊಡ್ತೇನೆ. ಈ ಗ್ರೂಪ್ ಮೂಲಕ ಅನೇಕರಿಗೆ ದೇವರೇ ಪ್ರತಿದಿನ ಸಂದೇಶವಾಗ್ತದಲ್ಲಪ್ಪ, ಅದಕ್ಕಾಗಿ ನಿಮಗೆ ವಂದನೆಗಳಪ್ಪ. ಅನೇಕ ಸೇವಕರನ್ನ ದೇವರನ್ನ ಉಪಯೋಗಿಸ್ತದಿಲ್ಲಪ್ಪ ದೇವರೇ, ನಿನಗೆ ವಂದನೆಗಳು ಕೃತಜ್ಞತೆಗಳಪ್ಪ. ಎಷ್ಟು ನೀವು ಒಳ್ಳೆಯವರಪ್ಪ ದೇವರೇ. ನಮ್ಮನ್ನು ಆರಿಸಲ್ಪಟ್ಟಿದಿರಲ್ಲಪ್ಪ, ನಮ್ಮನ್ನು ಕರೆದಿರಲ್ಲಪ್ಪ ದೇವರೇ ಸ್ವಾಮಿ, ನಮ್ಮನ್ನು ಸ್ವತಂತ್ರರಾಗಿ ಮಾಡಿದಿಲ್ಲ ದೇವರೇ. ಅದಕ್ಕಾಗಿ ನಿಮಗೆ ವಂದನೆಗಳಪ್ಪ ತಂದೆ. ಈ ಗ್ರೂಪನ್ನು ನಡೆಸ್ಕೊಂಡು ಹೋಗುವಂಥ ನನ್ನ ಮಗಳಿಗಾಗಿ ಪ್ರಾರ್ಥಿಸ್ತೇನೆ. ಅವ್ರಿಗೆ ವಿವೇಕವನ್ನು ಜ್ಞಾನವನ್ನು ಕೊಟ್ಟು ನಡೆಸುತ್ತಂದೆ. ಈ ಗ್ರೂಪಲ್ಲಿ ಮಾತನಾಡುವ ಪ್ರತಿಯೊಂದು ದೈವ ಮಕ್ಕಳಿಗಾಗಿ ಪ್ರಾರ್ಥಿಸ್ತೇನೆ. ಪ್ರತಿಯೊಬ್ಬರು ವಿವೇಕದಿಂದ ಮಾತನಾಡಿ ಅನೇಕರ ಆತ್ಮಗಳನ್ನ ಬಲಪಡಿಸುವಂಥ ಮಕ್ಕಳಾಗಿ ಮಾರ್ಪಡಿಸಪ್ಪ ದೇವರೇ. ದಿನೇ ದಿನ ಈ ಗ್ರೂಪು ಅಭಿವೃದ್ಧಿಯಾಗಿ ದೇವರ ಕರ್ನಾಟಕದಲ್ಲಿ ಅನೇಕ ಕಡೆ ಇಂಥ ಒಂದು ವಾಕ್ಯಗಳು ಸಾರಲ್ಪಡಲಪ್ಪ ದೇವರೇ. ಈಗ ಸ್ವಾಮಿ, ಪ್ರತಿಯೊಬ್ಬರನ್ನು ಒಪ್ಪಿಸ್ಕೊಳ್ತಾರೆ. ಈ ಗ್ರೂಪಲ್ಲಿ ಬಂದಂಥ ಎಲ್ಲ ಮಕ್ಕಳನ್ನ ದೇವರೇ ನೀನು ಅದ್ಭುತವಾದ ರೀತಿಯಲ್ಲಿ ಆಶ್ವಾಸಪ್ಪ ದೇವರೇ. ಪ್ರತಿಯೊಬ್ಬರು ವಾಕ್ಯವನ್ನು ಕಲಿತು ಈ ಒಂದು ಒಳ್ಳೆಯ ಫಲ ಕೊಡುವಂಥ ಮಕ್ಕಳಾಗಿ ಮಾರ್ಪಡಿಸಪ್ಪ ದೇವರೇ ಸ್ವಾಮಿ. 30 ಫಲ ಕೊಡ್ತಾ ಇರೋದು 60 ಕೊಡ್ಲಿಯಪ್ಪ, 60 ಕೊಡ್ತಾ ಇರೋರು 100 ಕೊಡ್ಲಿಯಪ್ಪ ದೇವರೇ. ನೀನು ಹಾಗೆ ಮಾಡಿ ನೀನು ಬಲಪಡಿಸು. ಹೇಗೋ ಇದುವರೆಗೂ ಮುಂಚಾನೆಯಿಂದ ಇದುವರೆಗೂ ನಮ್ಮನ್ನು ದೇವರ ಪ್ರಾರ್ಥನೆ ಮೂಲಕ, ಹಾಡುಗಳ ಮೂಲಕ, ಸಂದೇಶದ ಮೂಲಕ ನಮ್ಮನ್ನು ಬಲಪಡಿಸ್ತಾ ಬಂದಿದೆಯಪ್ಪ. ಈ ದಿನ ಕರ್ತನೆ, ನಾವೆಲ್ಲ ಕಾರ್ಯಗಳನ್ನು ಮುಗಿಸಿ ನಮ್ಮ ಕೆಲಸಕ್ಕೆ ನಾವು ಹೋಗುವಾಗ ದೇವರೇ ನಮ್ಮ ಜೊತೆ ಇದ್ದು ದೇವರೇ ಒಂದು ಒಳ್ಳೆಯ ಮಾರ್ಗದಲ್ಲಿ ನಾವು ನಡಲಿಕ್ಕೆ ನಿಮ್ಗೆ ಅವಕಾಶ ಮಾಡಿಕೊಡಪ್ಪ. ಇವತ್ತಿನ ಗಂಧಾವರ್ತಿ ಎಲ್ಲವನ್ನು ನೀವು ಒಪ್ಪಿಸ್ಕೊಳ್ತೀನಿ ದೇವರೇ. ನನ್ನ ಸಹ ಇದುವರೆಗೂ ದೇವರೇ ದೇವರ ಆತ್ಮನ ಮೂಲಕವಾಗಿ ನಮ್ಮ ನಡೆಸಿದ್ದಕ್ಕಾಗಿ ನಿಮಗೆ ಸ್ತೋತ್ರ, ಜಯ ಕೊಡೋದಕ್ಕಾಗಿ ಸ್ತೋತ್ರ. ಎಲ್ಲವನ್ನ ತಿರುಗಿ ಬರ್ತೀನಿ ಎಂಬುದಾಗಿ ವಾಗ್ದಾನ ಮಾಡಿದ ಯೇಸು ಕ್ರಿಸ್ತನ ಪವಿತ್ರ ನಾಮದಲ್ಲಿ ಪ್ರಾರ್ಥನೆ ದೇವರೇ, ಆಮೆನ್.